ನನ್ನೆಲ್ಲ ಆತ್ಮೀಯ ವಿದ್ಯಾರ್ಥಿ ಮಿತ್ರರನ್ನು ಕರ್ನಾಟಕ LMS ವೆಬ್ ತಾಣದ ತರಗತಿಗೆ ಪ್ರೀತಿಯಿಂದ ನಾನು ಸ್ವಾಗತಿಸುತ್ತೇನೆ. ಪ್ರಿಯ ವಿದ್ಯಾರ್ಥಿಗಳಿಗೆ ಧರೆಗೆ ಒಬ್ಬನೇ ದಾನಶೂರ ಕರ್ಣ ಕಾವ್ಯಭಾಗದ 3 ಮತ್ತು ಇದು ಕಾವ್ಯಭಾಗದ ಅಂತಿಮ ಭಾಗದ್ದು ಕೂಡ ಹೌದು. ಅಧ್ಯಯನದ ಅನುಕೂಲಕ್ಕಾಗಿ ಮತ್ತು ಸೆಷನ್ನ ಅನುಕೂಲಕ್ಕಾಗಿ ನಾವು ಈ ಒಂದು ಧರೆಗೆ ಒಬ್ಬನೇ ದಾನಶೂರ ಕರ್ಣವನ್ನು 3 ಭಾಗ ಮಾಡಿಕೊಂಡಿದ್ದು. ಅದರಲ್ಲಿ ಈಗಾಗಲೇ 2 ಭಾಗದ ಅಧಿವೇಶನಗಳು ಮುಗಿದೋಗಿದೆ. ಇದು ಈ ಕಾವ್ಯಭಾಗದ ಕೊನೆಯ ಅಧಿವೇಶನ. ಪ್ರೋಗ್ರಾಮ್ ಇರ್ತಕ್ಕಂಥದ್ದು BSc ವಿಜ್ಞಾನ ವಿದ್ಯಾರ್ಥಿಗಳಿಗೆ. ಸಬ್ಜೆಕ್ಟ್ ವಿಷಯ ಕನ್ನಡ ಭಾಷೆ, ಕನ್ನಡ ಲ್ಯಾಂಗ್ವೇಜ್. ಸೆಮಿಸ್ಟರ್ 4ನೆಯ ಚತುರ್ಮಾಸ. ಸೆಷನ್ ನಂಬರ್ ಅಧಿವೇಶನದ ಸಂಖ್ಯೆ 25. ಟಾಪಿಕ್ ಶೀರ್ಷಿಕೆ ಧರೆಗೆ ಒಬ್ಬನೇ ದಾನಶೂರ ಕರ್ಣ ಕಾವ್ಯಭಾಗ 3. ಕ್ರಿಯೇಟೆಡ್ ಬೈ, ಇದನ್ನು ತಯಾರಿಸಿದವರು ನಾನು ಕೃಪಾ ಗಣೇಶ್, ಮುಖ್ಯಸ್ಥರು ಕನ್ನಡ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಗುಂಡ್ಲುಪೇಟೆ 571111, ಕರ್ನಾಟಕದ ಗಡಿಭಾಗ, ಚಾಮರಾಜನಗರ ಜಿಲ್ಲೆ. ಪ್ರಿಯ ವಿದ್ಯಾರ್ಥಿಗಳೇ, ಕಳೆದ ಅಧಿವೇಶನದ ಏನು ಕಲ್ತ್ಕೊಂಡು ಅನ್ನೋದನ್ನು ತಿಳ್ಕೊಂಡ್ರೆ ನಮಗೆ ಈ ಅಧಿವೇಶನದ ಕಥೆಯ ಲಿಂಕ್ ಸಿಗುತ್ತೆ, ಮತ್ತು ಕಥೆಯ ನಿಮಗೆ ಸರಳವಾಗಿ ಮತ್ತು ಅರ್ಥ ಆಗ್ತದೆ, ಮತ್ತು ಕನೆಕ್ಟಿವಿಟಿ ಕಥೆಯ ಒಂದು ಲಿಂಕ್ ನಿಮಗೆ ಸಿಗುತ್ತೆ. ಹಾಗಾಗಿ ಹಿಂದಿನ ಹೆಜ್ಜೆ ನೆರೆಯದೆ ಮುಂದಿನ ಹೆಜ್ಜೆ ನೆರಲಾಗೋದು ಎನ್ನುವ ಹಾಗೆ ಧಾರಾವಾಹಿಗಳಲ್ಲೂ ಕೂಡ ಅಷ್ಟೇ. ಹಿಂದಿನ ನಡೆದನ್ನು 2-3 ನಿಮಿಷ ತೋರಿಸಿ ಆನಂತರ ಇವತ್ತಿನ ಧಾರಾವಾಹಿ ಪ್ರೇಕ್ಷಕರನ್ನು, ಸಹೃದಯರನ್ನು ಮತ್ತೆ ಸೆಳ್ಕೊಂಡು ಕಥೆಯನ್ನು ಮುಂದುವರಿಸ್ತಾರೆ. ಹಾಗೆ ನಾವು ಆ ಕೆಲಸವನ್ನು ಮಾಡೋಣ. ಕಳೆದ ಅಧಿವೇಶನ ಏನನ್ನು ಕಲಿತು ನಾವು ಅಂತೇಳಿದ್ರೆ, ಶಕುನಿಯ ಸಲಹೆಯ ಮೇರೆಗೆ ದಾನಶೂರ ದುರ್ಯೋಧನ ಅಂತ ಬೋರ್ಡನ್ನು ಬರೆಸಿ ಮನೆಯ ಮುಂದೆ ನೇತು ಹಾಕುತ್ತಾನೆ ದುರ್ಯೋಧನ. ಕೆಲವರು ಜನರು ಅದನ್ನು ಓದಿ ಮುಸಿ ನಗ್ತಾರೆ. ಇದ್ದಕ್ಕಿದ್ದಂತೆ 15 ದಿನಗಳಿಂದ ಮಾರಿಮಳೆ ಹುಯ್ಯಲು ಆರಂಭ ಆಗ್ತದೆ. ಶಾನುಭೋಗ ಶ್ರೀನಿವಾಸಯ್ಯನವರು ಈ ಸಮಯದಲ್ಲಿ ನಿಧನರಾಗ್ತಾರೆ. ಶಾನುಭೋಗರ ಮಗ ವೆಂಕಟೇಶ ತಂದೆಯ ಶವ ಸುಡಲು ಒಣಸೌದೆ ಇಲ್ಲದೆ ಪರದಾಡ್ತಾನೆ. 15 ದಿನಗಳಿಂದ ನಿರಂತರ ಮಳೆಯಾದ್ದರಿಂದ ಯಾರ ಮನೆಯಲ್ಲೂ ಕೂಡ ಒಣಸೌದೆ ಸಿಗೋಲಿಲ್ಲ. ದಾನಶೂರ ದುರ್ಯೋಧನ ಅಂತ ಬೋರ್ಡ್ ಬರೆಸಿಕೊಂಡಿದ್ದಂತಹ ದುರ್ಯೋಧನನ ಅರಮನೆಗೆ ಸಹಾಯ ಕೇಳಿ ಹೋಗ್ತಾನೆ. ವೆಂಕಟೇಶ್ವರನ ಮೂರ್ಖ ಅಂತ ದುರ್ಯೋಧನ ಬೈದು ವಾಪಸ್ ಕಳಿಸ್ತಾನೆ. ಈಗ ಮಳೆಗಾಲ ಇದೆ, 15 ದಿವಸದಿಂದ ಮಳೆ ಸುರಿತೈತೆ, ಈಗ ನಮಗೆ ಅಡುಗೆ ಮಾಡೋದಕ್ಕೆ ಸೌದೆ ಇಲ್ಲ ಅಂತ ನಿನಗೆ ಹೇಗೆ ಕೊಡೋದು ಅಂತ ಹೇಳ್ಬಿಟ್ಟು ಆ ವೆಂಕಟೇಶನ ಬೈದು ಮೂರ್ಖ, ಹೋಗು ಕ್ಯಾಮೆ ಇದೆ ನೋಡೋಗು, ಅಂದರೆ ಕೆಲಸ ಇದೆ ನೋಡೋಗು ಅಂತ ಬೈದು ಕಳಿಸ್ತಾನೆ. ಬರಿಗಲ್ಲಿ ಬರುವಾಗ ವೆಂಕಟೇಶನಿಗೆ ರಾಮಾಜೋಯಿಸರು ಭೇಟಿ ಆಗ್ತಾರೆ. ಈಗ ಭೇಟಿ ಆದಮೇಲೆ ಏನಂತ ಹೇಳಿದ್ರು, ಮುಂದೆ ಹೇಗೆ ಅವನು ಮಾಡ್ತಾನೆ ಅಂತ ನೇರವಾಗಿ ನಾವು ಪದ್ಯಕ್ಕೆ ಹೋಗೋಣ. ಪ್ರಿಯ ವಿದ್ಯಾರ್ಥಿಗಳೇ, ತಾವೆಲ್ಲರೂ ಕೂಡ ಪಠ್ಯಪುಸ್ತಕ ಇಟ್ಕೊಂಡಿದ್ದೀರ. ಈಗ ರಾಮಾಜೋಯಿಸರು, ಅಯ್ಯ ವೆಂಕಟೇಶ, ನನ್ನ ಮಾತು ಕೇಳು, ಎಲ್ಲೋಗಿದೆ, ನಾನು ಇವ್ರಿಗೆ ಈ ಥರ ಹೋಗಿದ್ದೆ, ಆ ಥರ ಅವರು ಏನೂ ಕೊಡಲಿಲ್ಲ ಅಂತ ಕೇಳಿದಾಗ ಆಗ ರಾಮಾಜೋಯಿಸರು ಸಲಹೆಯನ್ನು ಕೊಡ್ತಾರೆ. ಅಯ್ಯ ವೆಂಕಟೇಶ, ಇದು ಆಡು ಭಾಷೆಯಲ್ಲಿ ಇರೋದನ್ನ ಆಡು ಭಾಷೆಯಲ್ಲಿ, ಜನಪದ ಆಡು ಭಾಷೆಯಲ್ಲಿ ನಾವು ಹೇಳೋಣ. ಆನಂತರ ನಾವು ಭಾವಾರ್ಥದ ಸಂದರ್ಭದಲ್ಲಿ ನಮ್ಮ ಇಂದಿನ ಪಠ್ಯದ ರೀತಿಯಲ್ಲಿ ನಾವು ಓದ್ಕೊಳ್ಳೋಣ. ಅಯ್ಯ ವೆಂಕಟೇಶ, ನನ್ನ ಮಾತು ಕೇಳು, ಅಟ್ಟಿ ಅಳಿಬೋದು, ಆಕಾಶ ಅಳೆಯೋಕ್ಕಾಯ್ತದ? ಅಳೆಯೋಕ್ಕೆ ಆಗದವರು ಬೋಲ್ಡ್ ಹಾಕ್ಕೊಂಡಿರೋಕ್ಕಿಲ್ಲ ಅಂತ ಅವರ ಹತ್ರ ನೀನು ಹೋಗಿ ಕೇಳಬೇಕು. ಅಂಥವ್ರು ಯಾರು ಜೋಯಿಸ್ರೆ ನೀ ಅಂತ ಕೇಳ್ತಾನೆ ವೆಂಕಟೇಶ. ಅದಕ್ಕೆ ಜೋಯಿಸ್ ಹೇಳ್ತಾರೆ, ನೀನು ಕರ್ಣನ ವಿಚಾರಿಸ್ತೀಯೇನು ಅಂತ. ಮತ್ತೆ ನೋಡೋಣ. ಅಯ್ಯ, ಈಗ ರಾಮ ಜೋಯಿಸ್ ಎಲ್ಲೋಗಿದೆ, ನಾನು ಈ ಥರ ದುರ್ಯೋಧನ ಮನೆಗೆ ಹೋಗಿದ್ದೆ, ಯಾರೋ ಹೇಳಿದ್ರು ದಾನಶೂರ ಬೋಲ್ಡ್ ಹಾಕ್ಕೊಂಡಿದ್ದಾನೆ, ಅದಕ್ಕೋಸ್ಕರ ಸಹಾಯ ಕೇಳೋಂಥದ್ದು. ಅವನು ಬೈದು ಕಳಿಸ್ತಾನೆ, ನನಗೆ ಕೊಡಲಿಲ್ಲ ಅಂತ. ಏನು ಮಾಡಲಿ ಅಂದಾಗ ರಾಮ ಜೋಯಿಸರು ಹೇಳ್ತಾರೆ, ಅಯ್ಯ ವೆಂಕಟೇಶ, ನನ್ನ ಮಾತು ಕೇಳು, ಅಟ್ಟಿ ಅಳಿಬೋದು, ಆಕಾಶ ಅಳೆಯೋಕ್ಕಾಯ್ತದ? ಈಗ ಅಟ್ಟಿ ಅಂದರೆ ಮನೆಯನ್ನು ನಾವು ಅಳತೆ ಮಾಡ್ಬೋದು, ಎಷ್ಟು ಅಗಲ ಇದೆ, ಎಷ್ಟು ಉದ್ದ ಇದೆ ಅಂತ. ಆಕಾಶ ಅಳೆಯೋಕ್ಕಾಗುತ್ತಾ? ಖಂಡಿತ ಅಳೆಯೋಕ್ಕಾಗ. ನೋಡಿ, ವೇದ ಸುಳ್ಳಾದರೂ ಕೂಡ ಗಾದೆ ಸುಳ್ಳಾಗೋದಿಲ್ಲ ಅಂತ. ವೇದಕ್ಕಿಂತಲೂ ಕೂಡ ಒಂದು ಗುಲಗಂಜಿ ತುಕ ಗಾದೆಗಿರುತ್ತೆ. ಆ ಗಾದೆ ರಚನೆ ಮಾಡಿದ್ರು ನಮ್ಮ ಜನಪದ ಅನಕ್ಷರಸ್ಥರು. ಹಾಗಾಗಿ ಅವರ ಜೀವನಾನುಭವ, ಸಮಗ್ರ ಜೀವನಾನುಭವ ಆ ಒಂದು ಗಾದೆಗಳಲ್ಲಿ ಕೂತಿದೆ. ಒಂದು 10-15 ಮಾತನಾಡೋ ಬದಲು ಒಂದೇ ಒಂದು ಗಾದೆ ಹೇಳಿ ಮುಕ್ತಾಯ ಮಾಡ್ತಾರೆ. ಹಾಗಾಗಿ ಅಟ್ಟಿ ಅಳಿಬೋದು, ಆಕಾಶ ಅಳೆಯೋಕ್ಕಾಗ್ತದೆ. ಅಟ್ಟಿಯನ್ನು ಆದರೆ ಅಳಿಬೋದು, ಎಷ್ಟಾಗಲ್ಲ, ಎಷ್ಟು ಉದ್ದ ಇದೆ ಅಂತ. ಆಕಾಶ ಅಳೆಯೋಕ್ಕಾಗಲ್ಲ. ಹಾಗೆ ಅಳಿಯೋಕ್ಕೆ ಆಗದವರು ಬೋಲ್ಡ್ ಹಾಕೊಂಡಿರೋಕ್ಕಿಲ್ಲ. ಅಂದರೆ ಆಕಾಶ ಅಳೆಯೋಕ್ಕಾಗಲ್ಲ ಅನ್ನೋರು ಬೋರ್ಡ್ ಹಾಕೊಳ್ಳಲ್ಲ. ಬೋರ್ಡ್ ಹಾಕೋದಾಕಂದ್ರೆ ಆಕಾಶ ಅಳಿತೀನಿ ಸುಳ್ಳು ಹೇಳೋರು ಮಾತ್ರ. ಹಾಗಾಗಿ ಆಕಾಶ ಅಳೆಯೋಕ್ಕಾಗಲ್ಲ ಅಂತ ಗೊತ್ತಿರೋರು ಯಾರೂ ಕೂಡ ಬೋರ್ಡ್ ಹಾಕೊಳ್ಳಲ್ಲ. ಅಂದರೆ ದುರ್ಯೋಧನ ಬೋರ್ಡ್ ಹಾಕೊಳ್ಳೋ ಅಂತ ಏನೂ ಸಿಗಲ್ಲ, ಸಹಾಯ ಮಾಡೋರು ಬೋರ್ಡ್ ಹಾಕ್ಕೊಂಡಿರೋದಿಲ್ಲ ಅನ್ನೋ ಅರ್ಥ ಬರುವ ಹಾಗೆ, ಅಳಿಯೋಕ್ಕೆ ಆಗದವರು ಬೋಲ್ಡ್ ಹಾಕ್ಕೊಂಡಿರೋಕ್ಕಿಲ್ಲ. ನೋಡು, ಬೋಲ್ಡ್ ಹಾಕೊಂಡಿರೋರು ಅಳಿತೀನಿ ಅಂತ ಹೇಳ್ಬಿಟ್ಟು ಹೋಯ್ತಾರೆ, ಆದರೆ ಅಳೆಯೋಕ್ಕಾಗಲ್ಲ. ಅದೇ ನಿಜವಾಗ್ಲೂ ಇಲ್ಲ ಅಟ್ಟಿ ಅಳಿಬೋದು, ಆಕಾಶ ಅಳೆಯೋಕ್ಕಾಗಲ್ಲ ಅಂತ ಸತ್ಯ ಗೊತ್ತಿರೋರು ಯಾವತ್ತೂ ಬೋರ್ಡ್ ಹಾಕ್ಳಕ್ಕೆ ಹೋಗಲ್ಲ. ಅಂಥವ್ರ ಹತ್ರ ನೀನು ಹೋಗಿ ಕೇಳಬೇಕು ಅಂತ ಕೇಳ್ತಾನೆ. ಪಾಪ ವೆಂಕಟೇಶನಿಗೆ ಈ ಒಂದು ಸಮಯದಲ್ಲಿ ಒಂದು ಸಹಾಯ ಒಂದು ಸಲಹೆಯನ್ನು ಕೊಡೋದನ್ನು ಇಷ್ಟಪಟ್ಟು, ಅಂಥವ್ರು ಯಾರು ಹೇಳಿ ಜೋಯಿಸ್ರೆ ಅಂತ ಹೇಳ್ತಾರೆ. ಅಂಥವ್ರು ಯಾರು ಜೋಯಿಸ್ರೆ ಆ ಥರ ಅಂತ. ಅದಕ್ಕೆ ತಕ್ಷಣ ರಾಮ ಜೋಯಿಸ್ ಹೇಳ್ತಾರೆ,
ನೀನು ಕರ್ಣನ ವಿಚಾರಿಸ್ತೀಯೇನೋ ವಿಚಾರಿಸು ಅಂತ. ನೀನು ಕರ್ಣನ್ನ ವಿಚಾರಿಸ್ತೀಯೇನೋ ಅಂತ ಕೇಳ್ತಾರೆ. ಆಗ ವೆಂಕಟೇಶ ಇಲ್ಲ ಜೋಯಿಸ್ರೆ ಮೊದಲು ಇಲ್ಲ ಜೋಯಿಸ್ರೆ ಅಂತ ವೆಂಕಟೇಶ ಹೇಳ್ತಾನೆ. ಆಗ ರಾಮ ಜೋಯಿಸ್ ಹೇಳ್ತಾರೆ, ಮೊದಲು ಕರ್ಣನ್ ಕೇಳು, ಅಲ್ಲಿ ಸಿಗ್ನಿಲ್ಲ ಅಂದರೆ ಆಮೇಲೆ ಬೇರೆ ಯೋಚನೆ ಮಾಡೋಣ, ಹಂಗೆ ಮಾಡ್ತೀನಿ ಜೋಯಿಸ್ರೆ ಅಂತ ಹೇಳ್ತಾರೆ. ನೋಡಿ, ಇಲ್ಲ ಜೋಯಿಸ್ರೆ ನನ್ನ ಕರ್ಣ ವಿಚಾರ ಅಂತ ಹೀಗೆ ಮೊದಲು ಕರ್ಣನ್ ಕೇಳು, ಅಲ್ಲಿ ಸಿಗಲಿಲ್ಲ ಅಂದರೆ ಆಮೇಲೆ ಬೇರೆ ಯೋಚನೆ ಮಾಡೋಣ, ಅಲ್ಲಿ ಸಿಗಲಿಲ್ಲ ಅಂದರೆ ಮುಂದಕ್ಕೆ ಯೋಚನೆ ಮಾಡೋಣ ಅಂತ ಹೇಳ್ತಾರೆ ರಾಮ ಜೋಯಿಸರು. ಅದನ್ನು ಕೇಳಿದಂಥ ವೆಂಕಟೇಶ ಹಾಗೆ ಮಾಡ್ತೀನಿ ಜೋಯಿಸ್ರೆ ಅಂತ ಹೇಳ್ತಾನೆ. ಹಂಗಂದ ವೆಂಕಟೇಶ ಕರ್ಣನ ಮನೆಯ ಬಾಗಿಲು ತಾವಕ್ಕೆ ಬರುವಾಗ ದೂರದಿಂದಲೇ ನೋಡಿದಂಥ ಕರ್ಣನು ದಡಬಡನೆ ಓಡಿ ಬರ್ತಾನೆ. ವೆಂಕಟೇಶ ಜೋಯಿಸ್ರು ಮಗ, ಶಾನುಭೋಗರ ಮಗ, ಶ್ರೀನಿವಾಸನವ್ರ ಮಗ. ಆಗ ಶಾನುಭೋಗರು ಅಂತ ಹೇಳಿದ್ರೆ ಊರಿಗೆ ಮುಖ್ಯಸ್ಥರು, 4 ಜನಕ್ಕೆ ಬೇಕಾದಂಥವ್ರು, ಮತ್ತು ಧರ್ಮಾತ್ಮರು, ಒಳ್ಳೆಯ ಹೆಸರು ಇಟ್ಕೊಂಡಿರ್ತಕ್ಕಂಥವ್ರು. ಜನರುಗಳು ಕೂಡ ಜನಬಂಡಿಕೆ ಜಾಸ್ತಿ ಇರ್ತದೆ. ಇವರ ಒಳ್ಳೆಯ ಗುಣ ಇದರಿಂದ ಕರ್ಣನಿಗೆ ಪರಿಚಯ ಇರುತ್ತೆ. ಶಾನುಭೋಗರ ಒಂದು ಒಳ್ಳೆಯತನ, ಒಂದು ಧರ್ಮಾತ್ರಾಗಿದೆ. ಅದಕ್ಕೋಸ್ಕರ ಯಾವಾಗ ಶಾನುಭೋಗರು ಮಗ ಬರ್ತಾ ಇರೋದು ಕಾಣ್ತೋ ಆಗ ವೆಂಕಟೇಶ ಕರ್ಣ ಮನೆ ಬಾಗಿಲು ತಾವು ಬರ್ತಾ ಇರೋ ಸಂದರ್ಭದಲ್ಲಿ ದೂರದಿಂದ ನೋಡ್ತಾನೆ. ಕರ್ಣ ದಡಬಡನೆ ಎದ್ದು ಓಡಿ ಬರ್ತಾನೆ. ನೋಡಿ ಎಷ್ಟು ಅಂದರೆ ಗೌರವ ಸಲ್ಲಿಸ್ತಕ್ಕಂಥದ್ದು. ಅಂದರೆ ಶಾನುಭೋಗರು, ಹಿರಿಯರು, ಮತ್ತು ಬಾಳಿ ಬದುಕಿದಂಥವ್ರು, ಅವ್ರ ಮಗ ವೆಂಕಟೇಶ ಒಂದು ಮರ್ಯಾದೆ ಗೌರವ ಕೊಡಬೇಕು ಅಂತ. ರಾಜನಾದವನಿಗೆ ಬರೀ ಗತ್ತು ಅಹಂಕಾರ ಇರಬಾರ್ದು. ರಾಜ ಅಂದಮೇಲೆ ಆತ ಜನಸೇವಕ ಅಂತ. ಹಾಗೆ ಜನರ ಸಮಸ್ಯೆ ಬಂದಾಗ ಆತ ಎದ್ದು ಬರಬೇಕು. ಇದು ಇವತ್ತಿನ ರಾಜಕಾರಣಿಗಳಿಗೆ ಒಂದು ಮಾದರಿ ಆಗಿರ್ತದೆ. ಯಾವ ರಾಜಕಾರಣಿಗಳು ಜನರ ಸಮಸ್ಯೆಗಳು ಕೇಳೋಕ್ಕೆ ಅಂತ ಬಂದಾಗ ಕದ್ದಾಡೋದಕ್ಕಿಂತನೂ ಜನ ಬರ್ತಾ ಇದ್ದಾರೆ ಅವ್ರ ಹತ್ರ ಹೋಗಿ ಅವ್ರ ಸಮಸ್ಯೆಗೆ ಪರಿಹರಿಸಬೇಕು ಅನ್ನೋದು ಜನ ಇವತ್ತೇನು ನಾವು MLA MP ರಾಜಕಾರಣಿಗಳು ಹೇಳ್ತಿರೋ ಇದು ಒಂದು ಮಾದರಿ ಅಂತ. ಪಾಪ ದೂರದಲ್ಲಿ ಕರ್ಣ ಸರಳ ಮತ್ತು ಸಜ್ಜನಿಕೆ ಮತ್ತು ಹೆಸರಾದವನು. ಆಗ ದೂರದಲ್ಲಿ ನೋಡಿದ ಕರ್ಣ ದಡಬಡನೆ ಓಡಿ ಬರ್ತಾನೆ. ಓಡಿ ಬಂದು ಹೀಗೆ ಹೇಳ್ತಾನೆ ವೆಂಕಟೇಶ ಏನು ಕುರಿತು, ಪೂಜ್ಯರೇ ಅಂದರೆ ಅವರು ಶಾನುಭೋಗರು ಮಗ, ಹಾಗಾಗಿ ಪೂಜ್ಯರೇ ದಯಮಾಡಿಸಬೇಕು, ಈ ವೇಳೆಯಲ್ಲಿ ಇಷ್ಟು ದೂರ ಪಾದ ಬೆಳೆಸೋದಲ್ಲ, ಬಂದ ಸಮಾಚಾರವೇನು ಅಂತ ಕೇಳ್ತಾರೆ. ನೋಡಿ, ಬಹಳ ಗೌರವದಿಂದ. ಒಬ್ಬ ರಾಜನಾಗಿದ್ದರೂ ಕೂಡ ಒಬ್ಬ ಶಾನುಭೋಗರು ಮಗ ಅನ್ನೋ ಒಂದು ಗೌರವವನ್ನು ಕೊಡ್ತಾ, ಅವರು ಶಾನುಭೋಗರು ಕೂಡ ಬ್ರಾಹ್ಮಣರು, ಜೊತೆಗೆ ಊರಿಗೆ ಬೇಕಾದಂಥವ್ರು, ಮತ್ತು ಭಾಳ ಒಳ್ಳೆಯ ಧರ್ಮಾತ್ಮರು. ತಾವು ಬದುಕಿದಂಥ ಕಾಲದಲ್ಲಿ ಭಾಳ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ, ಊರಿಗೆ ಒಳ್ಳೆಯ ಕೆಲಸ ಮಾಡಿದ್ದಾರೆ, ಸಮಾಜಕ್ಕೆ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಹಾಗೆ ಅಂಥವ್ರ ಮಗ ಅನ್ನುವ ಗೌರವ ಇದ್ದೇ ಇರುತ್ತೆ. ಹಾಗೆ ತಂದೆ ಮಾಡಿದಂಥ ಒಂದು ಕೆಲಸಕ್ಕೆ ಮಗನೂ ಕೂಡ ಅಷ್ಟೇ ಗೌರವ ಸಿಗ್ತಾ ಇದೆ. ಹಾಗಾಗಿ ನೋಡಿದಂಥ ಕರ್ಣ ಓಡಿ ಬಂದು, ಪೂಜ್ಯರೇ ದಯಮಾಡಿಸ್ಬೇಕು, ಈ ವೇಳೆ ಇಷ್ಟು ದೂರ ಪಾದ ಬೆಳೆಸಿರಿ, ಈ ವೇಳೆಯಲ್ಲಿ ಇಷ್ಟು ದೂರ ನಮ್ಮ ಮನೆ ಹತ್ರ ಪಾದ ಬೆಳೆಸಿದಿರಲ್ಲ ಅಂತ ಹೇಳ್ತಾನೆ. ಬಂದ ಸಮಾಚಾರವೇನು ಅಂತ ಕೇಳ್ತಾನೆ. ದಯಮಾಡಿ ಅಪ್ಪಣೆ ಮಾಡಬೇಕು ಅಂತ ಹೇಳ್ತಾನೆ. ನೋಡಿ, ಇದು ನಿಜವಾಗ್ಲೂ ಇವತ್ತು ಜನಪ್ರತಿನಿಧಿಗಳಿರಬೇಕು. MLA MP ಹೇಗೆ ಓಟ್ ಕೇಳೋದಕ್ಕೆ ಮನೆ ಬಾಗಿಲು ಬಂದು ನಮಸ್ಕಾರ ಮಾಡಿ ನಿಮ್ಮ ಮತಭಿಕ್ಷೆ ನೀಡಿ ಅಂತ ಹೇಳ್ತಾರೋ, ಹಾಗೆ ಜನರು ಬಂದಾಗ ದಯಮಾಡಿ ಅಪ್ಪಣೆ, ಜನಸೇವಕರು ಅಂತ ಅಲ್ವಾ. ಅವರು ರಾಜಕಾರಣಿಗಳು, ಮಂತ್ರಿಗಳು ಅಥವಾ ಅಧಿಕಾರಿಗಳು ಅಂದರೆ ಅವರು ಜನಸೇವಕರು. ಹಾಗಾಗಿ ದಯಮಾಡಿ ಅಪ್ಪಣೆ ಮಾಡಬೇಕು ಅಂತ ಭಾಳ ವಿನಯ, ಸರಳ, ಸಜ್ಜನಿಗೆ ಕೇಳ್ತಾನೆ. ಆಗ ಅವನಿಗೆ ಬಹಳ ಆಶ್ಚರ್ಯ ಆಗ್ತದೆ ಮತ್ತು ಸಂತೋಷವೂ ಕೂಡ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಈಗ ತಾನೇ ಹಿಂದಿನ ಒಂದು ಘಟನೆ ನೆನೆಸ್ಕೊಂಡ ದುರ್ಯೋಧನ, ಹೋಗೋ ಮುಖ ಮೂರ್ಖ, ಕೆಲಸ ಇಲ್ಲದೆ ಬಂದಿದೆಯಾ, ರಾಮಣ್ಣ ತಗೊಂಡು ಬಂದಿದೆಯಲ್ಲ, ಊರಿಗೆ ಎಲ್ದಿದ್ದು ನಿನಗೆಲ್ಲಿ ಬಂದದ್ದು ಸೌದೆ, ಹೋಗು ಮುಖ, ಕೆಲಸಕ್ಕೆ ಆಮೇಲೆ ನೋಡು ಅಂತ ಬೈದಿರ್ತಾನೆ. ಅಲ್ಲಿ ಬೈದಿದ್ದಕ್ಕೂ ಈತ ತಾನಾಗೇ ಓಡಿ ಬಂದು, ಪೂಜ್ಯರೇ ದಯಮಾಡಿಸ್ಬೇಕು, ಈ ವೇಳೆ ಇಷ್ಟು ದೂರ ಪಾದ ಬೆಳೆಸಿದಿರಲ್ಲ, ನೋಡಿ ಪಾದ ಬೆಳೆಸಿದ್ರಲ್ಲ, ಬಂದು ಸಮಾಚಾರ ದಯಮಾಡಿ ಅಪ್ಪಣೆ ಮಾಡಬೇಕು ಅಂತ ಕೇಳೋದು ನೋಡಿ ಇವನಿಗೆ ಆಶ್ಚರ್ಯ ಆಗುತ್ತೆ, ಸಂತೋಷ ಆಗುತ್ತೆ. ಆವಾಗ ಇವನು ಮಾತನಾಡಿ, ಮಹಾತ್ಮ, ನಮ್ಮ ವೆಂಕಟೇಶ್ ಹೇಳತಕ್ಕಂಥ ಮಹಾತ್ಮ, ನಾನು ಶಾನುಭೋಗು ಶ್ರೀನಿವಾಸಯ್ಯನವರು, ನೋಡಿ ಆಡು ಭಾಷೆಯಲ್ಲಿ ಶ್ರೀನಿವಾಸ ಅಲ್ಲ, ಶ್ರೀನಿವಾಸಯ್ಯನವರ ಮಗ, ಹೆಸರು ವೆಂಕಟೇಶಯ್ಯ ಅಂತ ಪರಿಚಯ ಮಾಡ್ಕೊತಾ ಇದ್ದಾನೆ. ನನ್ನ ತಂದೆ ಶ್ರೀನಿವಾಸಯ್ಯನವರು ಕಾಯಿಲೆಯಿಂದ ನರಳುತ್ತಿದ್ರು. ಅವರ ವಸ್ತು ಅಂದರೆ ಜೀವ ನಿನ್ನೆ ರಾತ್ರಿ ಹೋಗ್ಬಿಡ್ತು. 15 ದಿನದಿಂದ ಅಲ್ಲ, ಆಡು ಭಾಷೆಯಲ್ಲಿ ಜಿನುದಿಂದ ಒಂದೇ ಸಮುನೆ ಮಾರಿ ಮಳೆ ಸುರಿತಾ ಐತೆ. ಬಂದನ್ನು ನೀಟಾಗಿ ಹೇಳಿದೆ, ಏನು ಅಪ್ಲೈ ಮಾಡಬೇಕು ಅಂತ ಅಷ್ಟೇ ಹೇಳ್ತಾನೆ. ಹೆಸರು ವೆಂಕಟೇಶಯ್ಯ ಅಂತ. ನನ್ನ ತಂದೆ ಶ್ರೀನಿವಾಸಯ್ಯನವರು ಕಾಯಿಲೆಯಿಂದ ನರಳ್ತಾ ಇದ್ರು. ಅವರ ವಸ್ತು, ಅವರ ಜೀವ ನೆನ್ನೆ ರಾತ್ರಿ ಹೋಗ್ಬಿಡ್ತು. 15 ದಿನದಿಂದ ಒಂದೇ ಸಮನೆ ಮಾರಿ ಮಳೆ ಸುರಿತಾ ಐತೆ. ಹಾಗಾಗಿ ಹೆಣ ಸುಡೋಕ್ಕೆ ಒಡಸೋದೆ ಇಲ್ದಂಗಾಗದೆ, ನನ್ನ ತಂದೆಯವರ ಗತಿ ಕಾಣಿಸ್ಬೇಕಾಗದೆ, ಆದ್ದರಿಂದ ನೀನೇ ನನಗೆ ಒಣಸೌದೆಯನ್ನು ಒದಗಿಸಿಕೊಡ್ಬೇಕು ಮಹಾತ್ಮ. ನೋಡಿ, ಆರಂಭದಲ್ಲೂ ಮಹಾತ್ಮ ಹೇಳ್ತಾನೆ, ಈಗ ಹೇಳ್ತಾನೆ ಪೂಜ್ಯ. ಅದಕ್ಕೆ ತಕ್ಷಣ ಕರ್ಣ ಹೇಳ್ತಾನೆ. ನೋಡಿ ಎಷ್ಟು ಸರಳ, ಸಜ್ಜನಿಕೆ, ಗೌರವ, ಒಬ್ಬ ಮಾದರಿ ರಾಜಕಾರಣಿ, ಒಬ್ಬ ಮಾದರಿ ರಾಜ, ಒಬ್ಬ ಮಾದರಿ ಜನಪ್ರತಿನಿಧಿಗೆ, ಪೂಜ್ಯರಿ ನಿಮ್ಮ ತಂದೆಯವರ ತೀರಿಕೊಂಡ ಸುದ್ದಿ ಕೇಳಿ ನನಗೂ ದುಃಖವಾಗ್ತಿದೆ. ನೋಡಿ ಸ್ಟಾರ್ಟಿಂಗ್ ಮತ್ತೆ ನೋಡೋಣ. ವೆಂಕಟೇಶಯ್ಯ
ಅದು ಕರ್ಣನ ಮನೆ ಬಂದಾಗ ಕರ್ಣನೇ ಎದ್ದು ಬಂದು ಬರ್ತಾನೆ. ಕರ್ಣ ಏನು ಅಪ್ಪಣೆ ಮಾಡಬೇಕು ಪೂಜ್ಯರೇ, ನಮ್ಮ ಮನೆ ಹಂಗೆ ಪಾದ ಬೀಳ್ಸಿ ಅಂದಾಗ ವೆಂಕಟೇಶ ಹೇಳ್ತಾನೆ, ಹಾಗಾಗಿ ಹೆಣ ಒಂದೇ ಸಮನೆ 15 ದಿವಸದ ಮಳೆ ಹೋಗ್ತಾ ಇದೆ, ಹಾಗಾಗಿ ಹೆಣ ಸುಡೋದಕ್ಕೆ ಒಣ ಸೌದೆ ಇಲ್ದಂಗೆ ಆಗದೆ, ನನ್ನ ತಂದೆಯವರ ಗತಿ ಕಾಣಿಸ್ಬೇಕಾಗಿದೆ, ಅವರ ಅಂತ್ಯ ಸಂಸ್ಕಾರ ಮಾಡಬೇಕಾಗಿದೆ, ಆದ್ದರಿಂದ ನೀವೇ ನನಗೆ ಒಣ ಸೌದೆಯನ್ನು ಒದಗಿಸ್ಕೊಡ್ಬೇಕು ಮಹಾತ್ಮ ಅಂತ ಕೇಳ್ತಾನೆ. ಈ ಮಾತನ್ನು ಕೇಳಿದ ತಕ್ಷಣ ದುರ್ಯೋಧನ ಪ್ರತಿಜ್ಞೆ ಹೇಗಿತ್ತು, ಹೋಗೋಗಿ ಮುಖ ಊರಿಗೆ ಎಲ್ದಿರೋ ಸೋದೆ ನಿನಗೆಲ್ಲ ಬಂದದ್ದು ನಮ್ಮನೇಲಿ ಅಡುಗೆ ಮಾಡೋಕ್ಕಿಲ್ಲ ಅಂತಿರ್ತಾನೆ. ಆದರೆ ಇವನು ಮಾತ್ರ ಪೂಜ್ಯರೇ ಅಂತಲೇ ಪುನಃ ಹೇಳ್ತಾನೆ, ನಿಮ್ಮ ತಂದೆಯವರು ತೀರಿಕೊಂಡಂಥ ಸುದ್ದಿ ಕೇಳಿ ನನಗೂ ಕೂಡ ದುಃಖವಾಗಿದೆ. ಮುಂದುವರೆದು ಹೇಳ್ತಾನೆ, ನಿಮ್ಮ ತಂದೆಯವರು ಅವರು ಭಾಳ ಧರ್ಮಾತ್ಮರಾಗಿದ್ದರು, ಅಂಥವರ ಅಂತ್ಯದಲ್ಲಿ ಸೇವೆ ಮಾಡೋ ಸೌಭಾಗ್ಯ ನನಗೆ ಸಿಕ್ಕಿದೆ, ಈ ಕೂಡಲೇ ನಿಮಗೆ ಒಣಸೋದೆ ಕೊಡ್ತೀನಿ ತಾಳಿ ಅಂತ ಹೇಳ್ತಾನೆ. ನೋಡಿ ಅವರು ಭಾಳ ನೋಡಿ ಹೊಗಳುತ್ತಾ ಇದ್ದಾನೆ, ಅವರು ಭಾಳ ಧರ್ಮಾತ್ಮರು. ಯಾರೋ ನಿಮ್ಮ ತಂದೆ ಶಾನುಭೋಗರು ಶ್ರೀನಿವಾಸನಿದ್ದಾರಲ್ಲ, ಅವರ ಅಂತ್ಯದಲ್ಲಿ ಅವರು ಸೇವೆ ಮಾಡುವಂತಹ ಸೌಭಾಗ್ಯ ನನಗೆ ಸಿಕ್ಕಿದೆ. ನೋಡಿ ಇದನ್ನು ಹೇಳ್ತಾ ಇರ್ತಕ್ಕಂಥದ್ದು ಊರಿನ ಮುಖಂಡನಲ್ಲ, ಒಬ್ಬ ರಾಜ, ಅಂಗರಾಜ್ಯಾಧಿಪತಿ ಕರ್ಣ. ಅವನು ಹೇಳ್ತಾ ಇರ್ತಾನೆ ಕರ್ಣನ ಸರಳ ಸೌಜನ್ಯಕ್ಕೆ ಎಷ್ಟು ಇದು ನಮಗೆಲ್ಲ ಮಾದರಿ ಆಗಬೇಕು. ಇವತ್ತಿನ ರಾಜಕಾರಣಿಗಳಿಗೆ ನಮಗೆ ಎಲ್ಲರೂ ಕೂಡ ಸರಳ ಸಜ್ಜನಿಕೆಯನ್ನು ಇಟ್ಕೋಬೇಕು ಅನ್ನೋದಕ್ಕೆ ಕರ್ಣ, ಅದಕ್ಕೋಸ್ಕರ ಕರ್ಣ ರಸಾಯನ ಮಲ್ತೆ ಭಾರತಂ ಅಂತ ಪಂಪ ಹೇಳಿರ್ತಕ್ಕಂಥದ್ದು. ಅಂತ್ಯದಲ್ಲಿ ಸೇವೆ ಮಾಡೋ ಸೌಭಾಗ್ಯ ನನಗೆ ಸಿಕ್ಕಿದೆ, ಈ ಕೂಡಲೇ ನಿಮಗೆ ಒಣಸೋದೆ ಕೊಡ್ತೀನಿ ತಾಳಿ ಅಂತ ಹೇಳಿ ಕರ್ಣನು ಕೂಡಲೇ ಸೇವಕರನ್ನ ಕರೆದು ಏನಂತ ಆಜ್ಞೆ ಮಾಡಿದ ನೋಡಿ. ಕೂಡಲೇ ಕರ್ಣ ಸೇವಕರನ್ನ ಇಮಿಡಿಯೇಟಾಗಿ ಅಂದರೆ ಸಹಾಯ ಮಾಡ್ತೀನಿ ಅವರು ಆಗ ಬಾ ಈಗ ಬಾ ನಾಳೆ ಬಾ ನಾಡ್ದು ಬಾ ಸ್ವಲ್ಪ ತೊಗೊಂಡೋಗು ಆಮೇಲೆ ಕೊಡ್ತೀನಿ ಆ ಥರ ಏನೂ ಇಲ್ಲ. ಅವನು ಒಣಸೋದೆ ಕೇಳ್ತೀನಿ ಅಂತ ಹೇಳ್ಕೊಡುವ ದುರ್ಯೋಧನ ಯೋಚನೆ ಮಾಡ್ತಾನೆ, ಓ ನಮಗೆ ಇಲ್ಲ ಅಡುಗೆ ಮನೆಗೆ ಇಲ್ಲ ನಿನ್ಗೆಲ್ಲಿ ತಂದ್ಕೊಡವ ಅಂತ. ಆದರೆ ಇವ್ನು ಯೋಚನೆ ಮಾಡಲ್ಲ. ಕೂಡಲೇ ಕರ್ಣ ಕೂಡಲೇ ಸೇವಕರನ್ನ ಕರೆದುಬಿಟ್ಟು ಏನಂತ ಆಜ್ಞೆ ಮಾಡ್ತಾನೆ ನೋಡೋಣ. ಸೇವಕರಿಗೆ ಹೇಳ್ತಾನೆ ಕರ್ಣ, ನೋಡ್ರಪ್ಪ ಈ ಕೂಡಲೇ ಹಿನ್ಲಟ್ಟಿ ಜಂತಿಗಳನ್ನೆಲ್ಲ ಬಿಚ್ಚಿ ಈ ಪೂಜ್ಯರು ಹೇಳಿದ ಸ್ಥಳಕ್ಕೆ ಸಾಗಿಸಿ ಬನ್ನಿ. ನೋಡ್ರಪ್ಪ ಈ ಕೂಡಲೇ ಹಿನ್ಲಟ್ಟಿ ಅಂದರೆ ಅವರ ಮನೆಯ ಹಿಂಭಾಗದ ಹಟ್ಟಿ ಅಂದರೆ ಮನೆಯ ಜಂತೆಗಳನ್ನೆಲ್ಲ ಬಿಚ್ಚಿ, ಜಂತೆಗಳು ಅಂತ ಹೇಳಿದ್ರೆ ಹಿಂದೆ ಮನೆಗೆ ಹಾಕ್ತಕ್ಕಂಥ ಹಂಚಿನ ಕೆಳಗಡೆ ಮನೆಯ ಗೋಡೆಗಳ ತೊಲೆ ಇರುತ್ತೆ, ಆ ತೊಲೆಗಳ ನಡುವೆ ಅಡ್ಡಪಟ್ಟಿಗಳನ್ನು ಹಾಕ್ತಾರೆ, ಬಿದುರಿನ ಅಡ್ಡಪಟ್ಟಿಗಳನ್ನು. ಆ ಪಟ್ಟಿಗಳ ಮೇಲೆ ಹಾಕಿ ಆನಂತರ ಹಂಚನ್ನು ಕೂರಿಸ್ತಾರೆ. ನಾಡಂಚು ಮತ್ತು ಈಗ ಮಂಗಳೂರು ಹಂಚೆಲ್ಲ ನೋಡಿರ್ಬೋದು ಆ ಥರ, ಅಥವಾ ತಗಡಿನ ಶೀಟೆಲ್ಲ ಕೂರಿಸ್ತಾರೆ. ಆ ಥರ ಕೂರಿಸೋದ ಕೆಳಗಡೆ 10 ದಿವಸ ಮಳೆ ಹೋದ್ರೂ ನೆಂದಿರಲ್ಲ, ಅದು ಯಾವಾಗಲೂ ಕೂಡ ಒಣದಾಗೇ ಇರ್ತದೆ. ನೋಡಿ ಅವನಿಗೆ ನನ್ನ ಮನೆಯ ಜಂತಿಯನ್ನೇ ಕಿತ್ತು ಕೊಡ್ತಾ ಇದ್ದಾನೆ, ಯಾವುದೇ ಒಂದು ಬೇಸರ ಮಾಡ್ಕೊಳ್ಳೋದೇನೆ ಒಬ್ಬ ವ್ಯಕ್ತಿಗೆ ಸಹಾಯ ಮಾಡಬೇಕು ಅನ್ನೋದಾದರೆ ನೋಡಿ ಕರ್ಣ. ಅದಕ್ಕೋಸ್ಕರ ನೋಡ್ರಪ್ಪ ಅಂತ ಸೈನಿಕ ಕೂಡಲೇ ಹಿಂದಿನ ಜಟ್ಟಿ ಅವನ ಮನೆಯಲ್ಲೂ ಕೂಡ ಇಲ್ಲ. ಯಾಕೆಂದರೆ ಮಳೆ ಕರ್ಣನ ಮನೆ ಮೇಲೂ, ಕರ್ಣನು ಅಲ್ಲೇ ಇದ್ದಾನೆ, ಕರ್ಣನ ಮನೆ ಮೇಲೂ 15 ದಿವಸದಿಂದ ಅಂದರೆ ಕರ್ಣನ ಊರು ವಾಸ ಮಾಡ್ತಾ ಇರೋದು ಕರ್ಣನು ಅದೇ ಊರಲ್ಲಿ. ಆಗ ಅವನಿಗೂ 15 ದಿವಸದಿಂದ ಅವನು ಮನೇಲಿ ಅಡುಗೆಗೆ ಬಳಸಿದ್ದಾನೆ, ಅವನ ಮನೆಯಲ್ಲೂ ಕೂಡ ಸೌದೆ ಇಲ್ಲ. ಆದರೆ ಕೊಡೋ ಮನಸ್ಸಿದ್ರೆ ಹೆಂಗೆ ಬೇಕಾದ್ರೂ ಮಾಡಿ ಸಹಾಯ ಮಾಡ್ಬೋದು ಒಬ್ರಿಗೆ ಅನ್ನೋಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಯಾವುದೂ ಇಲ್ಲ. ಅದಕ್ಕೋಸ್ಕರ ಮಾಡ್ತಾನೆ, ತನ್ನ ಹಿಂದ್ಗಡೆ ಇರ್ತಕ್ಕಂಥ ಹಟ್ಟಿಯ ಒಂದು ಇಲ್ಲಿ ಇರ್ತಕ್ಕಂಥ ಜಂತಿಯನ್ನೇ ಕೀಳಿಸಿ ಬಿಚ್ಚಿಸಿ ಈ ಪೂಜ್ಯರು ನೋಡಿ ಎಷ್ಟು ಗೌರವ ಕೊಡ್ತಾನೆ, ಹೇಳಿದ ಸ್ಥಳಕ್ಕೆ ಸಾಗಿಸಿ ಬನ್ನಿ ಅಂತ ಹೇಳ್ತಾನೆ. ಅಂದಾಗ ವೆಂಕಟೇಶ ಬೆರಗಿನಲ್ಲಿ ನಿಂತು, ವೆಂಕಟೇಶನಿಗೆ ಬೆರಗು ಮತ್ತು ಆಶ್ಚರ್ಯ, ಕರ್ಣನ ಬಾಯಿ ತುಂಬ ಹೊಗಳುತ್ತಾನೆ. ಅಯ್ಯಪ್ಪ ದೊಡ್ಡ ಸಮಸ್ಯೆ, ಬೆಳಗಿಂದ ಯೋಚನೆ ಮಾಡ್ತಿದ್ದೆ, ಆಮೇಲೆ ದುರ್ಯೋಧನಂತರೂ ಹೋಗಿದ್ದೆ, ಎಲ್ಲರ ಸಹಾಯನಕ್ಕೆಲ್ಲಾದರೆ ನನ್ನ ಈ ಸಮಸ್ಯೆ, ಏಕೆಂದರೆ ಭಾಳ ದೊಡ್ಡ ಸಮಸ್ಯೆ, ಅಂತ್ಯ ಸಂಸ್ಕಾರ ಮಾಡೋಕ್ಕೆ. ಯಾಕೆಂದರೆ ಬೇರೆ ಕೆಲಸ ಆದರೆ ನಾವು ನಾಳೆ ನಾಡೋದಕ್ಕೆ ಮುಂದೂಡ್ಬೋದು, ಅದೇನು ಮುಂದೂಡುವಂಥ ಕೆಲಸ ಅಲ್ಲ. ಅಂದಾಗ ವೆಂಕಟೇಶ ಬೆರಗಿನಲ್ಲಿ ಆಶ್ಚರ್ಯ ಆಗುತ್ತೆ, ನಿಂತು ಕರ್ಣನ ಬಾಯಿ ತುಂಬ ಮನಸಾರೆ ಹೊಗಳುತ್ತಾನೆ. ಏನಂತ ಹೊಗಳುತ್ತಾನೆ ನೋಡೋಣ. ಈಗ ನೋಡಿ, ದಾನಶೂರ ಅಂದರೆ ಧರೆಗೆ ನೀನೊಬ್ಬನೇ, ನಿನಗೆ ಯಾರೂ ಸಮನರಲ್ಲ, ನಿನ್ನ ಕೀರ್ತಿ ಶಾಶ್ವತವಾಗಲಿ ಕರ್ಣ ಅಂತೇಳಿ ಆಶೀರ್ವಾದ ಮಾಡ್ತಾನೆ. ನೋಡಿ ಆಡು ಭಾಷೆಯಲ್ಲಿ ಆಶೀರ್ವಾದ ಅಂತ, ಆಶೀರ್ವಾದ ಅಂತ ಪಠ್ಯ ಭಾಷೆಯಲ್ಲಿ. ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾನೆ. ದಾನಶೂರ ಅಂದರೆ ಧರೆಗೆ ನೀನೊಬ್ಬನೇ, ನಿನಗೆ ಯಾರೂ ಸಮರಲ್ಲ. ನಿಜವಾಗ್ಲೂ ದಾನಶೂರ ಅಂತ ಯಾರು ಬೋಲ್ಡ್ ಹಾಕೊಂಡಿದ್ದ ದುರ್ಯೋಧನ ಅಷ್ಟೇ, ಬೋಲ್ಡಿಗೆ ಮಾತ್ರ, ಹೆಸರಿಗೆ ಮಾತ್ರ. ಆದರೆ ನೀನು ಬೋರ್ಡೇ ಹಾಕಿಲ್ಲ. ಆದರೆ ನಿಜವಾದ ದಾನಶೂರ ಅಂದರೆ ಧರೆಗೆ ನೀನೊಬ್ಬನೇ, ನಿನಗೆ ಹೋಲಿಸೋದಕ್ಕೆ ಯಾರೂ ಸಮನರಲ್ಲ. ಯಾಕೆಂತಂದರೆ ಮನುಷ್ಯನಿಗೆ ಮನೆಯೇ ಆಧಾರ, ಅಂಥ ಮನೆಯ ಜಂತಿಯನ್ನೇ ನೀನು ಕಿತ್ಕೊಟ್ಟಿಯಾ ಅಂತ ಹೇಳಿದ್ರೆ ಈ ಥರ ದಾನ ಮಾಡೋ ಜಗತ್ತಿನಲ್ಲಿ ಯಾರೂ ಇಲ್ಲ, ನಿನಗೆ ಸಮಾನರು ಯಾರೂ ಇಲ್ಲ. ಈ ನಿನ್ನ ಕೀರ್ತಿ ಇದೆಯಲ್ಲ ಅದು ಶಾಶ್ವತವಾಗಲಿ ಕರ್ಣ. ನೀನು ಸತ್ತ ನಂತರವೂ ಕೂಡ ಈ ಥರ ಒಬ್ಬ ಇದ್ದ, ಅವನು ತನ್ನ ಮನೆಯ ಜಂತಿಯನ್ನೇ ಕಿತ್ತು ಕೊಟ್ಟು ಸಹಾಯ ಮಾಡ್ದ ಅಂತಕ್ಕಂಥ ಇದು ಶಾಶ್ವತವಾಗಿರಲಿ ನಿನ್ನ ಕೀರ್ತಿ ಅಂತ ಹೇಳಿ ಆಶೀರ್ವಾದವನ್ನು ಮಾಡ್ತಾನೆ. ಶಾನುಭೋಗರ ಮಗ ವೆಂಕಟೇಶ ಆಶೀರ್ವಾದವನ್ನು ಮಾಡ್ತಾನೆ.
ಈಗೇನಾಯಿತು, ಮುಂದಕ್ಕೆ ಕರ್ಣನ ಮನೆಯಿಂದ ಜನತೆಯ ಹೊರಗಳು ಹೋಗೋದನ್ನು ದುರ್ಯೋಧನ ನೋಡ್ತಾನೆ. ದುರ್ಯೋಧನ ಕರ್ಣನ ಮನೆ ನೋಡ್ತಾನೆ. ನೋಡಿದಾಗ ಕರ್ಣನ ಮನೆಯ ಒಳಗಡೆಯಿಂದ ಸೇವಕರು ತಲೆ ಮೇಲೆ ಹೊರೆಗಳನ್ನು, ಅಂದರೆ ಜನತೆಯನ್ನು ಬಿಚ್ಚಿ ಅದರ ಒಣಸೌದೆಗಳನ್ನು ಹೊರೆಗಳನ್ನು ಮಾಡಿಕೊಂಡು ಒಬ್ಬರಿಂದ ಹೋಗ್ತಾ ಇರೋದನ್ನು ದುರ್ಯೋಧನ ನೋಡ್ತಾನೆ. ಆ ಕೂಡಲೇ ನಾಚಿಕೆಯಿಂದ ಓಡಿ ಬಂದು ಬಾಗಿಲಲ್ಲಿ ಹಾಕಿದ್ದ ಬೋಲ್ಡನ್ನು, ಏನಂತ, ದಾನಸುರ ದುರ್ಯೋಧನ ಅಂತ ಬೋಲ್ಡ್ ಹಾಕಿದ. ಯಾರ ಸಲಹೆ ಮೇಲೆಗೆ? ಸೋದರ ಮಾವ ಶಕುನಿಯ ಸಲಹೆ ಮೇರೆಗೆ. ಆ ಕೂಡಲೇ ನಾಚಿಕೆಯಿಂದ ಓಡಿ ಬಂದು ಬಾಗಿಲಲ್ಲಿ ಹಾಕಿದ್ದ ಬೋಲ್ಡನ್ನು, ದಾನಸುರ ದುರ್ಯೋಧನ ಅನ್ನೋ ಬೋಲ್ಡನ್ನು ಆಗಲೇ ಕಿತ್ತು ಬಿಸಾಡ್ತಾನೆ. ನಾಳೆ ನಾಡ್ದು ಅಂತ ಇಲ್ವೇ ಇಲ್ಲ. ನಾಚಿಕೆ ಆಗೋಯ್ತು ಅವನಿಗೆ. ಅಯ್ಯೋ ನಿಜವಾಗ್ಲೂ ದಾನಶೂರ, ನಾನು ನಮ್ಮ ಶಕುನಿ ಮಾತು ಕೇಳ್ಕೊಂಡು ನಾನು ತಪ್ಪು ತಿಳ್ಕೊಂಡಿದ್ದೆ ಕರ್ಣನ ಬಗ್ಗೆ. ಇಲ್ಲ, ದಾನಶೂರ ಅಂದರೆ ಅವನೇ, ನಾನಂತೂ ಅಲ್ಲ. ಯಾಕೆಂದರೆ ನಾನು ಮಾಡದೇ ಇರೋ ಕೆಲಸವನ್ನು ಕರ್ಣ ಮಾಡಿದ್ದಾನೆ. ಹಾಗೆ ದಾನಶೂರ ದುರ್ಯೋಧನನ ಬೋಲ್ಡನ್ನು ಆ ಕ್ಷಣದಲ್ಲೇ ಕಿತ್ತು ಬಿಸಾಡ್ತಾನೆ. ಕರ್ಣನ ಮನೆಯ ಜಂತೆಯ ಹೊರಗಳು ಹೊರಹೋಗೋದನ್ನು ದುರ್ಯೋಧನ ನೋಡಿದನು. ಆ ಕೂಡಲೇ ನಾಚಿಕೆಯಿಂದ ಓಡಿ ಬಂದು ಬಾಗಿಲಲ್ಲಿ ಹಾಕಿದಂಥ ಬೋಲ್ಡನ್ನು, ದಾನಶೂರ ದುರ್ಯೋಧನ ಅನ್ನುವ ಬೋಲ್ಡನ್ನು ಆಗಲೇ ಕಿತ್ತು ಬಿಸಾಡ್ತಾನೆ. ಬಿಸಾಡ್ಬಿಟ್ಟು, ಮಾವ ನಿನ್ನ ಮಾತ ಕೇಳಿ ಮಾನ ಹೋಯಿತು ಅಂತೇಳಿ ಶಕುನಿಯನ್ನು ಬೈದ್ಕೊತಾನೆ. ಮಾವ ನಿನ್ನ ಮಾತ ಕೇಳಿ ನನ್ನ ಮಾನ ಹೋಯಿತು. ಯಾಕೆಂದರೆ ದಾನಶೂರ ದುರ್ಯೋಧನ ಬೋಲ್ಡ್ ಹಾಕಿದ್ದೆ, ಆಮೇಲೆ ಆ ವೆಂಕಟೇಶಯ್ಯನ ಮಗನಿಗೆ ನಾನು ಬೈದು ಕಳಿಸಿದ್ದೆ, ಆದರೆ ಕರ್ಣ ಸಹಾಯ ಮಾಡ್ದ. ಈಗ ಜನ ಏನಂತ ಆಡ್ಕೋತಾರೆ, ನೋಡಪ್ಪ ಬೋರ್ಡ್ ಹಾಕ್ಕೊಳ್ಳೋದೇ ಕರ್ಣ ಎಷ್ಟು ಸಹಾಯ ಮಾಡ್ತಾನೆ. ನಿಜವಾದ ದಾನಶೂರ ಅವನು ಬೋಲ್ಡ್ ಹಾಕ್ಕೊಂಡು ಇವನ ಕೈಲಿ ಆಗಲಿಲ್ಲ, ಇವನ ಯೋಗ್ಯತೆಗೆ ಒಂದು ಅಂತ್ಯ ಸಂಸ್ಕಾರಕ್ಕೆ ಒಣಸೋದೆ ಕೊಡೋಕ್ಕಾಗಲ್ಲ ಅಂತ ಜನ ಆಡ್ಕೋತಾರೆ. ಮಾವ ನಿನ್ನ ಮಾತಾ ಕೇಳಿ ನಾನು ಮಾನ ಹೋಯ್ತು ನಂದು ಅಂತೇಳಿ ಶಕುನಿಯನ್ನು ಬೈಕೊಂಬಿಡ್ತಾನೆ. ಇಲ್ಲಿಗೆ ಕಾವ್ಯ ಭಾಗ ಮುಗಿಯುತ್ತೆ. ಪ್ರಿಯ ವಿದ್ಯಾರ್ಥಿಗಳೇ, ಕಠಿಣ ಪದಗಳ ಅರ್ಥಗಳು ನೋಡೋಣ. ಇದು ಅಂಥ ಏನು ಕಠಿಣ ಅಲ್ಲ, ಆಡು ಭಾಷೆಯಲ್ಲಿ ಇರ್ತಕ್ಕಂಥದ್ದನ್ನ ಮತ್ತೆ ನಾವು ಹೊಸ ಕನ್ನಡದಲ್ಲಿ ನೋಡೋಣ. ವಿಚಾರಿಸ್ತೀಯೇನು ಅಂದರೆ ವಿಚಾರಿಸಿದ್ದೀಯಾ. ಸಿಗಲಿಲ್ಲ ಅಂದರೆ ಸಿಗಲಿಲ್ಲ. ವಸ್ತು ಅಂದರೆ ವಸ್ತು ಹೋಯಿತು ಅಂದರೆ ಜೀವ ಅಂತ. ಜಿನುದಿಂದ ಅಂದರೆ ದಿನದಿಂದ. ಗತಿ ಕಾಣಿಸ್ಬೇಕು ಅಂದರೆ ಮುಕ್ತಿ. ಧರ್ಮಾತ್ಮರು ಅಂದರೆ ಅವರು ಉದಾರಿಗಳು ಅಂತ. ದುಃಖ. ಹಿನ್ಲಟ್ಟಿ ಅಂದರೆ ಹಿಂದಿನ ಮನೆ, ಹಟ್ಟಿ ಅಂದರೆ ಮನೆ ಅಂತ. ಜನತೆಗಳು ಅಂದರೆ ನೋಡಿ, ಈಗ ನೀವು ತಿಳ್ಕೊಳ್ಳಿ, ಜನತೆ ಅಂದರೆ ಏನು. ತುಂಬ ಜನ ಹಳ್ಳಿಯಲ್ಲಿ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಅರ್ಥ ಆಗುತ್ತೆ. ಆದರೆ ನಗರ ಪ್ರದೇಶದಲ್ಲಿ ಹುಡ್ತಾನೆ RCC ಮನೆ ಹುಟ್ಟಿದವ್ರಿಗೆ ಇದು ಜನತೆ ಅನ್ನೋದು ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಅವ್ರು ತಿಳ್ಕೊಳ್ಳಿ, ಜನತೆಗಳು ಅಂದರೆ ಮನೆಯ ಮೇಲ್ಛಾವಣಿಗಳಿಗೆ ಆಧಾರವಾಗಿ ತೊಲೆಗಳ ಮೇಲೆ ಹಾಕುವ ಸಣ್ಣ ಅಡ್ಡಪಟ್ಟಿಗಳು. ಆ ಅಡ್ಡಪಟ್ಟಿಗಳ ಮೇಲೆ ನಾಡಂಚು, ಮಂಗಳೂರಂಚು ಅಥವಾ ಜಂಗ್ ಶೀಟು ಈ ಥರ ಯಾವುದನ್ನು ಕೂಡ ಅದ್ರ ಮೇಲೆ, ಅಥವಾ ತೆಂಗಿನ ಗರಿಗಳು, ಹೀಗೆ ಏನನ್ನಾರು ಹೊಸ್ತಕ್ಕಂಥದ್ದು ಆ ಅಡ್ಡಪಟ್ಟಿಗಳು. ಆ ಅಡ್ಡಪಟ್ಟಿಗಳು ಮಳೆಗಾಲದ್ದು ನಡೆಯಲ್ಲ. ಯಾಕೆಂದರೆ ಮೇಲೆ ಬಿದ್ದಂಥ ನೀರು ಹಂಗೆ ಜಾರಿ ಹೊರಟೋಗುತ್ತೆ, ಇದನ್ನು ತಲುಪೋದೇ ಇಲ್ಲ. ಯಾಕೆಂದರೆ ಮೇಲೆ ಹಂಚು ಹಾಕಿರ್ತಿರೋ ಅಥವಾ ಶೀಟ್ ಹಾಕಿರ್ತಿರೋ, ಅದು ಮಂಗಳೂರು ಹಂಚೋ, ನಾಡಂಚೋ ಅಥವಾ ಕಲ್ನಾರ್ ಶೀಟೋ ಅಥವಾ ತಗಡಿ ಶೀಟೋ ಅಥವಾ ತಾಳೆಗರಿ ಗರಿನೋ, ತೆಂಗಿನ ಮನೆ ಗರಿನೋ, ಏನಿದು ಜಾರಿ ಬಿದ್ದೋಗಿರುತ್ತೆ, ಅದು ಯಾವಾಗಲೂ ಕೂಡ ಒಣಗಾಗೇ ಇರುತ್ತೆ. ಹಾಗಾಗಿ ಅದು ಜನತೆಗಳು ಅಂದರೆ ಮನೆಯ ಮೇಲ್ಛಾವಣಿಗೆ ಆಧಾರವಾಗಿ ತೊಲೆಗಳ ಮೇಲೆ ಹಾಕುವ ಸಣ್ಣ ಅಡ್ಡಪಟ್ಟಿಗಳು. ಅದು ಸಾಮಾನ್ಯವಾಗಿ ಬಿದಿರಿನಿಂದ ಕೂದಿರ್ತವೆ. ಅದನ್ನು 2 ಭಾಗನೂ ಕೂಡ ಮಾಡಿರ್ತಾರೆ. ಆಶೀರ್ವಾದ ಅಂದರೆ ಆಶೀರ್ವಾದ ಅಂತ. ಆಮೇಲೆ ಇಲ್ಲಿ ಟಾ ಅನ್ನೋದು ದೊಡ್ಡ ಇದೆ, ಆದರೆ ಅದು ಮಾಮೂಲಿ ಆಶೀರ್ವಾದ ಅಂತ. ಹೊರೆಗಳು ಅಂದರೆ ಒಂದಕ್ಕೊಂದು ಜೋಡಿಸಿ ಕಟ್ಟಿದಂತಹ ಒಂದು ಕಂತೆ ಅಂತ. ಓತಿದ್ದ ಅಂತ ಹೇಳಿದ್ರೆ ಒಂದು ಮೇಲೆ ಜೋಡಿಸುವ ಕಟ್ಟಿಗಳು. ಓತಿದ್ದು ಮನೆಯಲ್ಲಿ ಅಡುಗೆ ಮಾಡೋದಕ್ಕೆ ಅಂದರೆ ಒಟ್ಟುಗೂಡಿಸಿದ ಅಂತ. ಅಂದರೆ ಮನೆಗೆ ಅಡುಗೆ ಬೇಕಾಗೋದ್ರಿಂದ ಮನೆಯ ಒಂದು ನಿರ್ದಿಷ್ಟವಾದ ಜಾಗದಲ್ಲಿ ಸೌದೆಗಳನ್ನು ನಿಧಾನಕ್ಕೆ ಒಂದರ ಮೇಲೆ ಬೀಳದ ಹಾಗೆ ಜೋಡಿಸಿರ್ತಕ್ಕಂಥ ಓತಿದ್ದ ಅಂತ. ಒಂದರ ಮೇಲೆ ಒಂದು ಜೋಡಿಸಿರುವಂಥ ಕಟ್ಟಿಗಳು, ಸ್ಥಳಾವಕಾಶ ಮತ್ತು ಅದನ್ನು ಜೋಪಾನಾಗಿರ್ತಕ್ಕಂಥದ್ದು. ತೀರ್ ಅಂದರೆ ಮುಖ. ತಾವಕೆ ಅಂದರೆ ಸ್ಥಳ, ಅಂದರೆ ಅವ್ರ ತಾವಕೆ ಅಂದರೆ ಹತ್ತಿರ ಅಂತ, ಅಂದರೆ ಸ್ಥಳ. ತಾವಕೆ ಅಂದರೆ ಸ್ಥಳ. ದಿಮ್ಮಗೆ ಅಂದರೆ ಸುಮ್ಮನೆ. ಅಟ್ಟ ಅಂದರೆ ಮನೆಯ ಒಳಗಿನ ಮೇಲಿನ ಸ್ಥಳ. ಅಟ್ಟ ಅಂತ ಹೇಳಿದ್ರೆ ಈ ಥರ ಯಾವುದೋ ಉರುವಲ್ಲಿ ಕಟ್ಟಿಗೆಗಳನ್ನು ಇಟ್ಕೊಳ್ಳೋಕ್ಕೆ ಅಥವಾ ಅದನ್ನು ಇಟ್ಕೊಳ್ಳೋಕ್ಕೆ ಮನೇಲಿ ಅಟ್ಟ ಅಂತ ಮಾಡಿರ್ತಾರೆ. ಆ ಅಟ್ಟದ ಮೇಲೆ ಇರ್ತಕ್ಕಂಥ ಜಂತಿಗಳನ್ನೆಲ್ಲ ಆತ ಕೇಳಿಸ್ತಾನೆ. ಪ್ರಿಯ ವಿದ್ಯಾರ್ಥಿಗಳೇ, ಮತ್ತೆ ಇನ್ನೊಂದ್ಸಲಿ ಸೊಗಸಾಗಿದೆ ಪದ್ಯವನ್ನು ಇನ್ನೊಂದ್ಸಲಿ ಓದ್ಕೊಂಡು ಬರ್ತೀನಿ ನೇರವಾಗಿ. ನೀವು ಕೂಡ ಕೇಳ್ಕೊಳ್ಳಿ. ಭಾಳ ಅಂತಿಮ ಭಾಗ, ಕ್ಲೈಮ್ಯಾಕ್ಸ್ ಭಾಗ ಭಾಳ ಚೆನ್ನಾಗಿದೆ. ನಿಜವಾಗ್ಲೂ ಕರ್ಣ ಅಂದರೆ ಏನು ಅಂತಕ್ಕಂಥ ನಮಗೆ ಇಲ್ಲಿ ಗೊತ್ತಾಗ್ತದೆ. ಈಗ ನೋಡಿ, ಅಯ್ಯ ವೆಂಕಟೇಶ ನನ್ನ ಮಾತು ಕೇಳು ಅಟ್ಟಿ. ಈಗ ರಾಮಜೋಯಿಸ್ ಹೇಳ್ತಾ ಇರೋದು, ಎಲ್ಲೋಗಿದೆ ಅಂದರೆ ನನ್ನ ಹಿಂಗೆ ಹೋಗಿದ್ದೆ, ದುರ್ಯೋಧನ ಕೊಡಲಿಲ್ಲ, ಏನು ಮಾಡೋದು ಜೋಯಿಸ್ರಿ ಅಂತ ಕೇಳ್ತಾನೆ. ಅಯ್ಯ ವೆಂಕಟೇಶ ನನ್ನ ಮಾತು ಕೇಳು, ಅಟ್ಟಿ ಅಳಿಬೋದು, ಆಕಾಶ ಅಳಿಯೋಕ್ಕಾಯ್ತದ? ಅಳಿಯೋಕ್ಕೆ ಆಗದವರು ಬೋಲ್ಡ್ ಹಾಕ್ಕೊಂಡಿರೋಕ್ಕಿಲ್ಲ, ಅಂಥವ್ರ ಹತ್ರ ನೀನು ಹೋಗಿ ಕೇಳಬೇಕು ಅಂತ ಹೇಳ್ತಾನೆ. ಅದಕ್ಕೆ ವೆಂಕಟೇಶ, ಅಂಥವ್ರು ಯಾರು ಜೋಯಿಸ್ರೇ ಅಂತಾನೆ. ಅದಕ್ಕೆ ರಾಮಜೋಯಿಸರು, ನೀನು ಕರ್ಣನ ವಿಚಾರಿಸ್ತೇನು ಅಂತಾರೆ.
ಅದಕ್ಕೆ ವೆಂಕಟೇಶ ಇಲ್ಲ ಜೋಯಿಸ್ರೆ ಅಂತಾರೆ. ಆಗ ರಾಮ ಜೋಯಿಸರು ಮೊದಲು ಕರ್ಣನ ಕೇಳು ಅಂತಾರೆ. ಅಲ್ಲಿ ಸಿಗಲಿಲ್ಲ ಅಂದರೆ ಆಮೇಲೆ ಬೇರೆ ಯೋಚನೆ ಮಾಡೋಣ ಅಂತ ಜೋಯಿಸ್ ಹೇಳ್ತಾರೆ. ಅದಕ್ಕೆ ವೆಂಕಟೇಶ ಹಾಗೆ ಮಾಡ್ತೀನಿ ಜೋಯಿಸ್ರೆ ಅಂತಾನೆ. ಹಂಗಂದ ವೆಂಕಟೇಶ ಕರ್ಣನ ಮನೆಯ ಬಾಗಿಲು ತಾವಕ್ಕೆ ಬರುವಾಗ ದೂರದಿಂದ ನೋಡಿದಂಥ ಕರ್ಣ ದಡಬಡನೆ ಓಡಿ ಬಂದು, ಪೂಜ್ಯರೇ, ಕರ್ಣ ಹೇಳ್ತಕ್ಕಂಥದ್ದು, ಪೂಜ್ಯರೇ ದಯಮಾಡಿಸಬೇಕು, ಈ ವೇಳೆಯಲ್ಲಿ ಇಷ್ಟು ದೂರ ಪಾದ ಬೆಳೆಸೋರಲ್ಲ, ಬಂದ ಸಮಾಚಾರವೇನು, ದಯಮಾಡಿ ಅಪ್ಪಣೆ ಮಾಡಬೇಕು ಮಹಾತ್ಮ ಅಂತ ಕೇಳ್ತಾನೆ. ಆಗ ಭಾಳ ಸಂತೋಷ ಆಗುತ್ತೆ. ವೆಂಕಟೇಶ ಹೇಳ್ತಾನೆ, ಮಹಾತ್ಮ, ನಾನು ಶಾನ್ಭೋಗ ಶ್ರೀನಿವಾಸಯ್ಯನವರ ಮಗ, ಹೆಸರು ವೆಂಕಟೇಶಯ್ಯ ಅಂತ. ನನ್ನ ತಂದೆ ಶ್ರೀನಿವಾಸಯ್ಯನವರು ಕಾಯಿಲೆದಿಂದ ನರಳುತ್ತಿದ್ದರು. ಅವರಸ್ತು ನೆನೆ ರಾತ್ರಿ ಹೋಗ್ಬಿಡ್ತು. 15 ದಿನದಿಂದ ಒಂದೇ ಸುಮ್ಮನೆ ಮಾರಿ ಮಳೆ ಸುರಿತಾ ಇದೆ. ಹಾಗಾಗಿ ಹಣ ಸುಡೋಕ್ಕೆ ಒಣಸೌದೆ ಇಲ್ದಂಗಾಗದೆ, ನನ್ನ ತಂದೆಯವರ ಗತಿ ಕಾಣಿಸ್ಬೇಕಾಗದೆ, ಆದ್ದರಿಂದ ನೀನೇ ನನಗೆ ಒಣಸೌದೆ ಒದಗಿಸಿ ಕೊಡಬೇಕು ಮಹಾತ್ಮ ಅಂತ ಕೇಳ್ತಾನೆ. ಅದನ್ನು ಕೇಳಿದಂಥ ಕರ್ಣ, ಪೂಜ್ಯರೇ, ನಿಮ್ಮ ತಂದೆಯವರು ತೀರಿಕೊಂಡಂಥ ಸುದ್ದಿ ಕೇಳಿ ನನಗೆ ದುಃಖವಾಗಿದೆ. ಅವರು ಬಹಳ ಮಹಾತ್ಮರಾಗಿದ್ದರು, ಧರ್ಮಾತ್ಮರಾಗಿದ್ದರು. ಅಂಥವರ ಅಂತ್ಯದಲ್ಲಿ ಸೇವೆ ಮಾಡೋ ಸೌಭಾಗ್ಯ ನನಗೆ ಸಿಕ್ಕಿದೆ. ಇದು ಹೇಳ್ತಾ ಇರೋದು ಒಬ್ಬ ರಾಜ. ಸಿಕ್ಕಿದೆ, ಈ ಕೂಡಲೇ ನಿಮಗೆ ಒಣಸೌದೆ ಕೊಡ್ತೀನಿ ತಾಳಿ ಅಂತ ಹೇಳಿ ಕೂಡಲೇ ಕರ್ಣನು ಸೇವಕರನ್ನ ಕರೆದು ಏನಂತ ಆಜ್ಞೆ ಮಾಡಿದನು, ನೋಡ್ರಪ್ಪ, ಈ ಕೂಡಲೇ ಹಿನ್ನೆಲೆಟ್ಟಿ ಜಂತೆಗಳನ್ನೆಲ್ಲ ಬಿಚ್ಚಿ ಈ ಪೂಜ್ಯ ಹಿಡಿದ ಸ್ಥಳಕ್ಕೆ ಸಾಗಿಸಿ ಬನ್ನಿ ಎಂದಾಗ ವೆಂಕಟೇಶ ಬೆರಗಿನಲ್ಲಿ ನಿಂತು ಕರ್ಣನನ್ನು ಬಾಯಿ ತುಂಬ ಹೊಗಳುತ್ತಾನೆ. ಏನಂತ ಹೊಗಳುತ್ತಾನೆ ಕರ್ಣನ? ದಾನಶೂರ ಅಂದರೆ ಧರೆಗೆ ನೀನೊಬ್ಬನೇ, ನಿನಗೆ ಯಾರೂ ಸಮನರಲ್ಲ, ನಿನ್ನ ಕೀರ್ತಿ ಶಾಶ್ವತವಾಗಲಿ ಕರ್ಣ ಅಂತೇಳಿ ಆಶೀರ್ವಾದ ಮಾಡಿದನು. ಕರ್ಣನ ಮನೆಯಿಂದ ಜನತೆಯ ಹೊರೆಗಳು ಹೋಗೋದನ್ನ ದುರ್ಯೋಧನ ನೋಡಿದನು. ಆ ಕೂಡಲೇ ನಾಚಿಕೆಯಿಂದ ಓಡಿ ಬಂದು ಬಾಗುಲಲ್ಲಿ ಹಾಕಿದ್ದ ಬೋಲ್ಡನ್ನು, ದಾನಶೂರ ದುರ್ಯೋಧನ ಅನ್ನುವ ಬೋಲ್ಡನ್ನು ಆಗಲಿ ಕಿತ್ತು ಬಿಸಾಡಿದನು. ಆಮೇಲೆ ಮಾವ ಅಂದರೆ ಶಕುನಿ, ನಿನ್ನ ಮಾತು ಕೇಳಿ ಮಾನ ಹೋಯಿತು ಅಂತೇಳಿ ಶಕುನಿಯ ಬೈದುಕೊಂಡ. ಕಠಿಣ ಪದಗಳ ವಿಚಾರಿಸ್ತೇನು, ವಿಚಾರಿಸುತ್ತೀಯ, ಸಿಗಲಿಲ್ಲ, ಸಿಗಲಿಲ್ಲ, ವಸ್ತು, ಜೀವ, ಜಿನುತಿಂದ ದಿನದಿಂದ, ಗತಿ, ಮುಕ್ತಿ, ಧರ್ಮಾತ್ಮರು, ಉದಾರಿಗಳು, ದುಃಖ, ದುಃಖ, ಇನ್ಲಟ್ಟಿ, ಹಿಂದಿನ ಮನೆ, ಹಟ್ಟಿ ಮನೆ, ಜನತೆಗಳು, ಮನೆಯ ಮೇಲ್ಚಾವಣಿಗಳಿಗೆ ಆಧಾರವಾಗಿ ತೊಲೆಗಳ ಮೇಲೆ ಹಾಕುವ ಸಣ್ಣ ಅಡ್ಡಪಟ್ಟಿಗಳು, ಆಶೀರ್ವಾದ, ಆಶೀರ್ವಾದ, ಹೊರೆಗಳು, ಒಂದಕ್ಕೊಂದು ಜೋಡಿಸಿ ಕಟ್ಟಿದ ಕಂತೆ, ಓತಿದ್ದ ಒಂದರ ಮೇಲೊಂದು ಜೋಡಿಸುವ ಕಟ್ಟಿಗೆಗಳು, ತೀರ್ ಅಂದರೆ ಮುಖ, ತಾವ್ಕೆ ಅಂದರೆ ಸ್ಥಳ, ದಿಮ್ಮಗೆ ಸುಮ್ಮನೆ, ಅಟ್ಟ ಮನೆಯ ಒಳಗಿನ ಮೇಲಿರುವಂತಹ ಒಂದು ಸ್ಥಳ. ಈಗ ನಾವು ಹೊಸಗನ್ನಡದಲ್ಲಿ ಏನಿದೆ ಇದರ ಭಾವಾರ್ಥ ನಿಮಗೆಲ್ಲ ಸಲೀಸಾಗಿ ಅರ್ಥ ಆಗಿದೆ. ಆದರೂ ಕೂಡ ನಾವು ಹೊಸಗನ್ನಡದ ಪಠ್ಯದಲ್ಲಿ ಅದನ್ನು ಓದ್ತಾಳೋಣ. ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ಕೂಡ ನಿಮಗೆ ನನ್ನ ಪ್ರಕಾರ ನೀವು ಮತ್ತೆ ಓದೋಗಿಲ್ಲ, ಇದು ನೇರವಾಗಿ ನೀವು ಪರೀಕ್ಷೆಯನ್ನೇ ಬರಿಬೋದು. ಆ ಮಟ್ಟಿಗೆ ಇದು ಸರಳವಾಗಿದೆ ಮತ್ತು ಆಕರ್ಷಕವಾಗಿದೆ. ನೆನಪಿನಲ್ಲಿ ಉಳಿಯತಕ್ಕಂಥ ವಸ್ತು, ಮಾನವೀಯತೆ ಹೇಳ್ತಾ ಇರೋದ್ರಿಂದ ಇಂಥ ಒಂದು ಕಥೆಗಳು ನಮಗೆ ನೆನಪಿನಲ್ಲಿ ಉಳಿತವೆ. ಈಗ ಹೊಸಗನ್ನಡದಲ್ಲಿ ನಿಮಗೆ ಅಗತ್ಯ ಇಲ್ಲ, ಆದರೂ ಕೂಡ ಹೊಸಗನ್ನಡದಲ್ಲಿ ಒಂದ್ಸಲಿ ಅದರ ಭಾವಾರ್ಥವನ್ನು ನೋಡೋಣ. ತಂದೆ ಈ ಒಂದು ಅಧಿವೇಶನದಲ್ಲಿ ಬರ್ತಕ್ಕಂಥ ಪದ್ಯದಲ್ಲಿ ಏನಿದೆ ಅಂತಕ್ಕಂಥ, ತಂದೆ ಶಾನುಭೋಗ ಶ್ರೀನಿವಾಸಯ್ಯನವರ ಹೆಣ ಸುಡಲು ಮಗ ವೆಂಕಟೇಶ ಸೌದೆ ಕೇಳಿಕೊಂಡು ದಾನಶೂರ ದುರ್ಯೋಧನ ಅಂತ ಬೋರ್ಡ್ ಹಾಕಿಕೊಂಡ ದುರ್ಯೋಧನ ಅರಮನೆಗೆ ಹೋಗಿ ಕೇಳುತ್ತಾನೆ. ಅಲ್ಲಿ ಸೌದೆ ಸಿಗದೆ ಬರಿ ಕೈಯಲ್ಲಿ ವಾಪಸ್ಸು ಬರುವಾಗ ರಾಮ ಜೋಯಿಸರು ಎಲ್ಲಿಗೋಗಿದ್ದೆ ವೆಂಕಟೇಶ ಎಂದಾಗ ಆತ ನಡೆದ ಎಲ್ಲ ಕಥೆಯನ್ನು ರಾಮ ಜೋಯಿಸರಿಗೆ ತಿಳಿಸ್ತಾನೆ. ಹೋಗಿದ್ದೆ, ಅವನು ಹೋಗು ಮುಖ ಎಲ್ಲಿ ಸಿಗ್ತದೆ, ಊರಿಗೆ ಎಲ್ದಿರೋದು ಹಿಂಗೆ ಅಂತೆಲ್ಲ ಹೇಳಿದಲ್ಲ. ಆಗ ಅವನು ಬೈದು ಹೋಗು ಮುಖ ಕೆಲಸ ಇದ್ರೆ ನೋಡು ಅಂತ ಕಳಿಸಿದ್ದಾನೆ ಅಂತೆಲ್ಲ ಹೇಳ್ತಾನೆ. ಈಗೇನು ಮಾಡಲಿ ಜೋಯಿಸ್ರೆ ಅಂತ ಕೇಳಿದ. ಆಗ ಜೋಯಿಸರು, ಅಯ್ಯ ವೆಂಕಟೇಶ, ನನ್ನ ಮಾತು ಕೇಳು, ಮನೆಯನ್ನು ಅಳತೆ ಮಾಡಬಹುದೇ ವಿನಃ ಆಕಾಶವನ್ನು ಅಳತೆ ಅಂತ ಬರಬೇಕಿತ್ತು, ತಪ್ಪಾಗಿದೆ. ಅಳತೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹೀಗೆ ಅಳೆಯೋಕ್ಕೆ ಆಗದೇ ಇರುವವರು ಬೋರ್ಡ್ ಹಾಕಿಕೊಂಡಿರುವುದಿಲ್ಲ. ಅಂಥವರ ಹತ್ತಿರ ನೀನು ಹೋಗಿ ಕೇಳಬೇಕು ಎಂದು ರಾಮ ಜೋಯಿಸರು ಸಲಹೆಯನ್ನು ನೀಡ್ತಾರೆ. ತತ್ಕ್ಷಣ ವೆಂಕಟೇಶ, ಅಂಥವ್ರು ಯಾರಿದ್ದಾರೆ ಜೋಯಿಸ್ರೆ ಅಂತ ಮರು ಪ್ರಶ್ನೆಯನ್ನು ಮಾಡ್ತಾರೆ. ಅದಕ್ಕೆ ಜೋಯಿಸ್ರು ಹೇಳ್ತಾರೆ, ನೀನು ಕರ್ಣನ ವಿಚಾರಿಸಿದ್ದೀಯಾ ಎನ್ನುತ್ತಾರೆ. ಅದಕ್ಕೆ ವೆಂಕಟೇಶ, ಇಲ್ಲ ಜೋಯಿಸ್ರೆ ಎಂದು ಹೇಳುತ್ತಾನೆ. ತಕ್ಷಣ ಜೋಯಿಸರು, ನೀನು ಮೊದಲು ಕರ್ಣನನ್ನು ಕೇಳು, ಅಲ್ಲಿ ಸಿಗಲಿಲ್ಲ ಅಂದರೆ ಆಮೇಲೆ ಬೇರೆ ಯೋಚನೆ ಮಾಡೋಣ ಎಂದರು. ವೆಂಕಟೇಶ, ಹಾಗೆ ಮಾಡ್ತೀನಿ ಜೋಯಿಸ್ರೆ ಎನ್ನುತ್ತಾನೆ. ತಕ್ಷಣವೇ ವೆಂಕಟೇಶ ಕರ್ಣನ ಮನೆಯ ಬಾಗಿಲ ಹತ್ತಿರ ಬರುವಾಗ ದೂರದಿಂದಲೇ ವೆಂಕಟೇಶ ಬರುವುದನ್ನು ಗಮನಿಸಿದ ಕರ್ಣ ಬೇಗನೆ ಎದ್ದು ಓಡಿ ಬಂದು, ಪೂಜ್ಯರೇ, ದಯಮಾಡಿಸಬೇಕು, ಈ ವೇಳೆಯಲ್ಲಿ ಇಷ್ಟು ದೂರ ಪಾದ ಬೆಳೆಸಿದ್ದೀರಲ್ಲ, ಬಂದ ಸಮಾಚಾರ ಏನು, ದಯಮಾಡಿ ಅಪ್ಪಣೆ ಮಾಡಬೇಕು ಅಂತ ಇದು ಕೇಳ್ತಾ ಇರೋದು ಕರ್ಣನೆಂಬ ರಾಜ.
ಎಂದು ಸೌಜನ್ಯ ಮತ್ತು ಸಜ್ಜನಿಕೆಯಿಂದ ಕರ್ಣ ಕೇಳುತ್ತಾನೆ. ಸಂತಸಗೊಂಡಂತಹ ವೆಂಕಟೇಶ ಬಹಳ ಸಂತೋಷ ಆಗುತ್ತೆ ಮತ್ತು ಆಶ್ಚರ್ಯನೂ ಕೂಡ ಆಗುತ್ತೆ. ಈ ಕ್ಷಣದ ಹಿಂದೆಯೇ ದುರ್ಯೋಧನ ನಡ್ಕೊಂಡಿದ್ದ ರೀತಿಗೂ ಮರುಕ್ಷಣವೇ ಕರ್ಣ ನಡೆದುಕೊಂಡ ರೀತಿಗೂ ಬಹಳ ವ್ಯತ್ಯಾಸ ಇರುತ್ತೆ. ಅದಕ್ಕೆ ಆಶ್ಚರ್ಯ ಆಗ್ತದೆ. ಮಹಾತ್ಮ ಕರ್ಣ ನೋಡಿ, ಅದಕ್ಕೋಸ್ಕರ ಹೇಳ್ಬೇಕಾದ್ರೆ ಸಂಬೋಧನೆ ಮಾಡ್ಬೇಕಾದ್ರೆ ಅವ್ನು ಬಾಯಿ ತುಂಬ ಬರ್ತಾನೆ, ಮಹಾತ್ಮ ಅಂತ ಬಂದ್ಬಿಡುತ್ತೆ. ಮಹಾತ್ಮ ಕರ್ಣ, ನಾನು ಶಾನುಭೋಗ ಶ್ರೀನಿವಾಸನವರ ಮಗ, ಹೆಸರು ವೆಂಕಟೇಶ ಅಂತ. ನನ್ನ ತಂದೆ ಶ್ರೀನಿವಾಸನವರು ಕಾಯಿಲೆಯಿಂದ ನರಳುತ್ತಿದ್ದರು. ಅವರ ಜೀವ ನೆನೆ ತಡರಾತ್ರಿ ಹೋಯಿತು. 15 ದಿನದಿಂದ ಒಂದೇ ಸಮನೆ ಮಾರಿಯ ಹಾಗೆ ಮಳೆ ಸುರಿತಾ ಇದೆ. ಹೀಗಾಗಿ ಹೆಣ ಸುಡೋದಕ್ಕೆ ಒಣಸೌದೆ ಇಲ್ಲದ ಹಾಗೆ ಆಗಿದೆ. ನನ್ನ ತಂದೆಗೆ ಮುಕ್ತಿ ಕಾಣಿಸಬೇಕಾಗಿದೆ. ಆದ್ದರಿಂದ ನೀವೇ ನನಗೆ ಒಣಸೌದೆ ಒದಗಿಸಿಕೊಡಬೇಕು. ಮಹಾತ್ಮ ತಿರುಗ ಅಂತ್ಯದಲ್ಲೂ ಕೂಡ ಮಹಾತ್ಮ ಕರ್ಣ ಎನ್ನುತ್ತಾನೆ. ತತ್ಕ್ಷಣ ಕರ್ಣ, ಪೂಜ್ಯರೇ, ನಿಮ್ಮ ತಂದೆಯವರು ತೀರಿಕೊಂಡಂಥ ಸುದ್ದಿಯನ್ನು ಕೇಳಿ ನನಗೂ ದುಃಖವಾಗಿದೆ. ಅವರು ಬಹಳ ಧರ್ಮಾತ್ಮರಾಗಿದ್ದರು. ಅಂಥವರ ಅಂತ್ಯದಲ್ಲಿ ಸೇವೆ ಮಾಡುವ ಸೌಭಾಗ್ಯ ನನಗೆ ಸಿಕ್ಕಿದೆ. ಈ ಕೂಡಲೇ ನಿಮಗೆ ಒಣಸೌದೆ ಕೊಡುತ್ತೇನೆ ತಾಳಿ ಎಂದು ಹೇಳಿದ ಕರ್ಣ ತತ್ಕ್ಷಣವೇ ತನ್ನ ಸೇವಕರನ್ನು ಕರೆದು, ನೋಡಿ, ಈ ಕೂಡಲೇ ಹಿಂದಿನ ಮನೆಯ ಜಂತೆಗಳನ್ನೆಲ್ಲ, ಜಂತೆ ಮನೆಯ ಮೇಲ್ಛಾವಣಿಗೆ ಆಧಾರವಾಗಿ ತೊಲೆಗಳನ್ನು ಹಾಕುವ ಸಣ್ಣ ಅಡ್ಡಪಟ್ಟಿಗಳ ಬಿಚ್ಚಿ ಈ ಪೂಜ್ಯರು ಹೇಳಿದ ಸ್ಥಳಕ್ಕೆ ತಕ್ಷಣವೇ ಸಾಗಿಸಿ ಬನ್ನಿ. ಏಕೆಂದರೆ 15 ದಿವಸ ಮಳೆ ಸುರಿತಾ ಇದ್ರೂ ಕೂಡ ಇವನ ಮನೇಲೂ ಕೂಡ ಸೌದೆ ಮುಗಿದೋಗಿರುತ್ತೆ, ಸೌದೆ ಕರ್ಣದ ಮನೇಲೂ ಕೂಡ ಇಲ್ಲ, ಅಡುಗೆಗೆಲ್ಲ ಖಾಲಿಯಾಗಿರುತ್ತೆ. ಆದರೆ ಅಂಥ ಮಳೆಗಾಲದಲ್ಲಿ ಮನೆ ಮನುಷ್ಯನಿಗೆ ಆಧಾರ. ಯಾರೂ ಆ ಕೆಲಸಕ್ಕೆ ಕೈ ಹಾಕೋಲ್ಲ. ಆದರೆ ತನ್ನ ಮನೆಯ ಒಂದು ಭಾಗ ನಷ್ಟ ಆದರೂ ಪರವಾಗಿಲ್ಲ, ಬೇರೆಯವ್ರಿಗೆ ಸಹಾಯ ಮಾಡಬೇಕು ಅಂತ ಜಂತಿಗಳು ಯಾವ ಕಾರಣಕ್ಕೂ ಶೀತ ಅಥವಾ ಥಂಡಿ ಅಥವಾ ಆಗಿರಲ್ಲ. ಯಾಕೆ ಅಂತ ಹೇಳಿದ್ರೆ ಅದ್ರ ಮೇಲೆ ತಗಡಿನ ಶೀಟು ಅಥವಾ ಕರ್ನಾರ್ ಶೀಟು ಅಥವಾ ಹಂಚು, ನಾಡಂಚು ಅಥವಾ ಮಂಗಳೂರು ಹಂಚು, ಈ ಥರ ಏನಾರು ಹೊತ್ತಿರ್ತಾರೆ. ಹಾಗೆ ಎಷ್ಟೇ ಮಳೆ ಬಿದ್ದರೂ ಕೂಡ ಜಾರು ಹೋಗುತ್ತೆ ಹೊರತು ಜಂತೆ ಎಲ್ಲ ನೆನೆಯೋದಿಲ್ಲ. ಯಾಕೆಂದರೆ ನೆನೆದ್ರೆ ಮನೆಯೇ ನೆಂದೋಗ್ಬಿಡುತ್ತೆ. ಅದಕ್ಕೋಸ್ಕರ ನೆನೆದಿರಂಗೆ ರಕ್ಷಣೆ ಇರ್ತಕ್ಕಂಥ ಅಂಥ ಮನೆಯ ಒಂದು ಭಾಗವನ್ನೇ ಮುರಿದು ಕೊಡ್ತಾನೆ ಅಂತ ಹೇಳಿದ್ರೆ ಕರ್ಣನ ಒಂದು ಉದಾರತೆ. ಅದಕ್ಕೋಸ್ಕರ ಧರೆಗೆ ಒಬ್ಬನೇ ದಾನಶೂರ ಅಂತ ಶೀರ್ಷಿಕೆ 100ಕ್ಕೆ 100 ಸರಿಯಾಗಿದೆ. ಬಿಚ್ಚಿ ಈ ಪೂಜ್ಯಲ ಸ್ಥಳಕ್ಕೆ ಸಾಗಿಸಿ ಬನ್ನಿ ಅಂತ ಆಜ್ಞೆಯನ್ನು ಮಾಡ್ತಾನೆ. ಆಗ ವೆಂಕಟೇಶನಿಗೆ ಆಶ್ಚರ್ಯ ಮತ್ತು ಸಮಾಧಾನ ಕೂಡ ಆಗ್ತದೆ. ಏಕೆಂದರೆ ದೊಡ್ಡ ಸಮಸ್ಯೆ ಇಷ್ಟು ಬೇಗ ಪರಿಹಾರ ಸಿಗ್ತಲ್ಲ ಅಂತ. ಯಾಕೆಂದರೆ ಬೇರೆದಾದರೆ ತಳ್ತಾ ಹೋಗ್ಬೋದು, ಇದನ್ನು ತಳ್ಳೋಕ್ಕಾಗೋದಿಲ್ಲ. ಯಾಕೆಂದರೆ ಅಂತ್ಯ ಸಂಸ್ಕಾರವನ್ನು ಆದಷ್ಟು ಬೇಗನೆ ಮಾಡಬೇಕು. ನಂತರ ಕರ್ಣನನ್ನು ಬಾಯಿ ತುಂಬ ಹೊಗಳುತ್ತಾನೆ. ಹೇಗಂತ ಹೊಗಳುತ್ತಾನೆ? ದಾನಶೂರ ಅಂದರೆ ಧರೆಗೆ ನೀನೊಬ್ಬನೇ, ನಿನಗೆ ಯಾರೂ ಸಮಾನರಲ್ಲ. ನಿಜವಾಗ್ಲೂ ಮನೆಯ ಒಂದು ಭಾಗವನ್ನೇ ಮುರಿದು ಕೊಡ್ತಾ ಇದೆಯಾ ಅಂದರೆ ಈ ಕೆಲಸವನ್ನು ಯಾರೂ ಕೂಡ ಮಾಡಲ್ಲ. ದಾನಶೂರ ಅಂದರೆ ಧರೆಗೆ, ಇಡೀ ಪ್ರಪಂಚಕ್ಕೆ, ಇಡೀ ಭೂಮಿಗೆ ನೀನೊಬ್ಬನೇ. ನಿನಗೆ ಯಾರೂ ನಿನ್ನನ್ನು ಹೋಲಿಕೆ ಮಾಡೋದಕ್ಕೆ ಇನ್ನೊಬ್ಬ ಇದಾನ ಅಂತ ಹುಡುಕಿದ್ರೆ ಒಬ್ಬನೂ ಕೂಡ ಸಿಗೋದಿಲ್ಲ. ನಿನ್ನ ಈ ಕೀರ್ತಿ ಇದೆಯಲ್ಲ, ಈ ರೀತಿ ಸಹಾಯ ಮಾಡೋ ಮನೆಯ ಒಂದು ಭಾಗವನ್ನು ಮುರಿದು ಕೊಡುವಂತಹ ಒಂದು ಕೆಲಸಕ್ಕೆ ಮಾಡ್ತಾ ಆ ನಿನ್ನ ಕೀರ್ತಿ ಇದೆಯಲ್ಲ ದಾನಶೂರ, ಆ ಕೀರ್ತಿ ಶಾಶ್ವತವಾಗಿ ಇರಲಿ ಕರ್ಣ ಅಂತ ಹೇಳಿ ಕರ್ಣನಿಗೆ ಆಶೀರ್ವಾದವನ್ನು ಮಾಡ್ತಾನೆ ವೆಂಕಟೇಶ. ಕರ್ಣನ ಮನೆಯಿಂದ ಒಣಸೌದೆಯ ರೂಪದಲ್ಲಿ ಜಂತೆಯ ಹೊರೆಗಳು ಹೋಗುವಾಗ ದುರ್ಯೋಧನ ನೋಡ್ತಾನೆ ಅವ್ರ ಮನೆ ಹತ್ರ ನಿಂತ್ಕೊಂಡು. ಆ ಕೂಡಲೇ ನಾಚಿಕೆಯಿಂದ ಓಡಿ ಬಂದು ತನ್ನ ಮನೆಯ ಮುಂದೆ ಬಾಗಿಲಿಗೆ ಹಾಕಿದ್ದ ದಾನಶೂರ ದುರ್ಯೋಧನ ಎನ್ನುವ ಬೋರ್ಡನ್ನು ಆಗಲೇ ನಾಳೆ ಕಿತ್ತಕ್ಕಂತ ಆಗಲೇ ಕಿತ್ತು ಬಿಸಾಡ್ತಾನೆ. ನೋಡಿ, ಕರ್ಣನ ಮನೆಯಿಂದ ಒಣಸೌದೆಯ ರೂಪದಲ್ಲಿ ಜಂತೆಯ ಹೊರೆಗಳು ಹೋಗುವಾಗ ದುರ್ಯೋಧನ ನೋಡ್ತಾನೆ. ವೆಂಕಟೇಶಿಗೆ ನಾನು ಏನು ಹೇಳಿದೆ, ಇವನೇ ಹೇಳಿದ್ದಾನೆ ಅಂತ. ಆಗಲೇ ಆ ಕೂಡಲೇ ನಾಚಿಕೆಯಿಂದ ಓಡಿ ಬಂದು ತನ್ನ ಮನೆಯ ಮುಂದೆ ಬಾಗಿಲಿಗೆ ಹಾಕಿದ್ದ ದಾನಶೂರ ದುರ್ಯೋಧನ ಅನ್ನುವ ಬೋರ್ಡನ್ನು ಆಗಲೇ ಕಿತ್ತು ಬಿಸಾಡ್ತಾನೆ. ನಂತರ ತನ್ನ ಸೋದರ ಮಾವ ಶಕುನಿಯ ಹತ್ತಿರಕ್ಕೆ ಹೋಗಿ, ಮಾವ, ನಿನ್ನ ಮಾತ ಕೇಳಿ ನನ್ನ ಮಾನ ಹೋಯ್ತು. ಜನ ಎಲ್ಲ ಆಡ್ಕತ್ತಾರೆ. ಈಗ ದೊಡ್ಡದಾಗಿ ಬೋಲ್ಡ್ ಹಾಕೊಂಡಿದ್ದ, ಒಂದು ಒಣಸೋದೆ ಕೊಡೋಕ್ಕೆ ಅವನ ಯೋಗ್ಯತೆಗೆ ಆಗಲಿಲ್ಲ. ಆದರೆ ಕರ್ಣ ಯಾವುದೇ ಬೋರ್ಡ್ ಹಾಕೊಳ್ತಾನೆ ಜನಕ್ಕೆ ಸಹಾಯ ಮಾಡ್ತಾ ಬಂದು ದಾನಶೂರ ಅಂತ ಜನಮಾನಸದಲ್ಲಿ ಇದ್ದಾನೆ. ಅವನ ಮುಂದೆ ಇವನೇನಿಲ್ಲ ಅಂತ ನನ್ನ ಮಾನ ಮರೀದಿ ಸುಮ್ಮನೆ ಹೆಂಗೋ ಇದ್ದೆ. ಕರ್ಣನ ಹೊಗಳ್ತಾ ಇದ್ದ, ನನ್ನೇನು ಮಾಡ್ತಿರಲ್ಲ ಜನ, ಈಗ ಹೋಲಿಕೆ ಮಾಡೋಂಗೆ ಮಾಡ್ಬಿಟ್ಟಲ್ಲ ಮಾವ, ನಿನ್ನ ಮಾತು ಕೇಳಿ ನನ್ನ ಮಾನ ಹೋಯ್ತು ಅಂತ ಹೇಳಿ ಶಕುನಿನ ಮನದಲ್ಲೇ ಬೈಕತಾನೆ. ಯಾರು? ದುರ್ಯೋಧನ. ಇಲ್ಲಿಗೆ ಈ ಪದ್ಯ ಭಾಗ ಮುಗಿಯುತ್ತೆ. ಈ ಅಧಿವೇಶನದ ಏನು ಕಲ್ತವ್ ನೋಡೋಣ. ಮತ್ತೊಂದ್ಸಲ 3ನೇ ಬಾರಿ ನೆನಪು ಮಾಡ್ಕೊಳಂಗಾಗುತ್ತೆ. ನಾನು ಹೇಳಿದ್ರೆ ನೀವು ಮತ್ತೆ ಓದುವಾಗಲಿ ನೇರ ಪರೀಕ್ಷೆಗೆ ಹೋಗಿ ಬರಿಬೋದು. ಅಷ್ಟು ಸರಳವಾಗಿ ಮತ್ತು ಸೊಗಸಾಗಿರ್ತಕ್ಕಂಥದ್ದು. ಆದರೂ ನಾವು ಒಂದು ಶಿಸ್ತನ್ನು ಅನುಸರಿಸ್ತೀವಿ. ಆಗ ಪ್ರತಿ ಅಧಿವೇಶನದ ಕೊನೆಯಲ್ಲಿ ನಾವು ಏನು ಕಲ್ತು ಅನ್ನೋದನ್ನು ನಾವು ನೋಡೋದು. ಹಾಗೆ ಈಗ ಅಧಿವೇಶನ ಆರಂಭದಲ್ಲಿ ಹಿಂದೆ ಏನು ಕಲ್ತು ಅಂತ, ಹಿಂದಿನ ಅಧಿವೇಶನ ಏನು ಕಲ್ತು ಅಂತ ಓದ್ತೀವಿ.
ಹಾಗೆ ಈ ಒಂದು ಅಧಿವೇಶನ ಕೊನೆಯ ಸ್ಲೈಡಲ್ಲಿ ನಾವು ಏನನ್ನು ಕಲಿತು ಇವತ್ತಿನ ಅನ್ನೋದು ಮತ್ತೆ ಒಂದ್ಸಲಿ ಪುನರ್ ಮನನ ಮಾಡ್ಕೊಳ್ಳೋಣ. ಇದು ನಮ್ಮ ಮನಸ್ಸಲ್ಲಿ ಉಳ್ಕೊಳ್ಳುತ್ತೆ. ದುರ್ಯೋಧನನ ಮನೆಯಿಂದ ಬರಿಗೈಲಿ ಬರುತ್ತಿದ್ದ ವೆಂಕಟೇಶನಿಗೆ ಯಾರು ಸಿಗ್ತಾರೆ? ರಾಮಜೋಯಿಸರು ಸಿಗ್ತಾರೆ. ಒಣಸೌದೆಗಾಗಿ ಕರ್ಣನ ಮನೆಯಲ್ಲಿ ವಿಚಾರಿಸಲು ಸಲಹೆಯನ್ನು ಅವರು ಕೊಡ್ತಾರೆ. ವೆಂಕಟೇಶ ಬರುವುದನ್ನು ದೂರದಿಂದ ಗಮನಿಸಿದಂತಹ ಕರ್ಣ ಎದ್ದು ಬಂದು ಸೌಜನ್ಯದಿಂದ ಆತನನ್ನು ಬರಮಾಡಿಕೊಂಡು ಕಷ್ಟ ಸುಖ ವಿಚಾರಿಸ್ತಾನೆ. ಏನು ಅಂತ. ವೆಂಕಟೇಶ ತಮ್ಮ ತಂದೆಯ ಶವವನ್ನು ಸುಡಲು ಒಣಸೌದೆಯ ಅಗತ್ಯವಿದೆ, ದಯಮಾಡಿ ನೀಡಿರೆಂದು ಭಿನ್ನವಿಸಿಕೊಳ್ತಾನೆ. ನಿಧನರಾದ ಶಾನುಭೋಗರ ಬಗ್ಗೆ ಒಳ್ಳೆಯ ಮಾತನಾಡ್ತಾನೆ ಕರ್ಣ. ತಕ್ಷಣ ಅಂದರೆ ಅವರು ಧರ್ಮಾತ್ಮರು, ಭಾಳ ಪುಣ್ಯವಂತರು, ಅವರ ಅಂತ್ಯಕಾಲದಲ್ಲಿ ಸೇವೆ ಮಾಡುವ ಅವಕಾಶ ನನಗೂ ಕೂಡ ಸಿಕ್ಕಿದೆಯಲ್ಲ ಅನ್ನೋ ಒಂದು ಸಾರ್ಥಕತೆಯಿಂದ ಹೇಳ್ತಾನೆ. ತತ್ಕ್ಷಣವೇ ತನ್ನ ಹಿಂದಿನ ಮನೆಯ ಜಂತಿಯನ್ನು ಕೀಳಿಸಿ ಸೇವಕರ ಮೂಲಕ ಕಳಿಸ್ಕೊಡ್ತಾನೆ. ಇದನ್ನು ನೋಡಿ ಯಾವಾಗ ಜನತೆಗಳು ಕರ್ಣನ ಮನೆಯಿಂದ ಹೋಗ್ತಾ ಇರೋದು ನೋಡ್ತಾನೆ, ಆಗ ದೂರದಿಂದ ನೋಡ್ತಿರ್ತಕ್ಕಂಥ ದುರ್ಯೋಧನ ಇದನ್ನು ನೋಡಿ ನಾಚಿ ನೀರಾದ. ದುರ್ಯೋಧನ ಮನೆ ಮುಂದೆ ದಾನಸುರ ದುರ್ಯೋಧನ ಅನ್ನೋ ಬೋರ್ಡನ್ನು ಆ ಕ್ಷಣವೇ ಅವ್ನಿಗೆ ಅಷ್ಟು ಅವಮಾನ ಆಯಿತು, ಬೇಜಾರಾಯಿತು, ನಾಚಿಕೆ ಆಯಿತು. ಆ ಕ್ಷಣವೇ ಆ ಬೋರ್ಡನ್ನು ಕಿತ್ತು ಹಾಕಿ ಈ ಸಲಹೆ ಕೊಟ್ಟನಲ್ಲ, ಇಂಥ ಕೆಟ್ಟ ಸಲಹೆಯನ್ನು ತನ್ನ ಮಾವ ಆ ಶಕುನಿನ ಬೈಕತ್ತಾನೆ ಅನ್ನೋದೊಂದಿಗೆ ಈ ಕಥಾಭಾಗ ಮುಕ್ತ. ಇದು ಜನಪದ ಮಹಾಭಾರತ ಬಹಳ ದೊಡ್ಡದು. ಅಂದರೆ ಮಾಮೂಲಿ ಪಂಪ ಮಹಾಭಾರತ ಹೇಗೆ ದೊಡ್ಡ ಗ್ರಂಥವೋ ಹಾಗೆ ಇದು ಕೂಡ ಜನಪದ ಮಹಾಭಾರತವು ಕೂಡ ಬಹಳ ದೊಡ್ಡ ಗ್ರಂಥ. ನಿಮಗೆ ಇಟ್ಟಿರ್ತಕ್ಕಂಥದ್ದು ಆ ದೊಡ್ಡ ಬುಕ್ನಲ್ಲಿ ಒಂದು 200 ಪೇಜ್, ಸುಮಾರು 500, 600, 700 ಪೇಜ್ ಇರ್ತಕ್ಕಂಥ ಪುಸ್ತಕ ನಿಮಿಟ್ಟಿಂದ ಕೇವಲ ಒಂದು 3-4 ಪೇಜ್ ಮಾತ್ರ ಇಟ್ಟಿರ್ತಕ್ಕಂಥದ್ದು. ಅದು ಒಂದು ಸನ್ನಿವೇಶ. ತೆರೆಗೆ ದಾನಶೂರ ನೋಡಿ, ತೆರೆಗೆ ದಾನಶೂರ ಒಬ್ಬನೇ ಕರ್ಣ ಅಂತಕ್ಕಂಥದ್ದು. ನಿಜವಾಗಿ ಹೇಳಬೇಕು ಅನ್ನೋದಾದರೆ ಇದು ಮೂಲ ಮಹಾಭಾರತದಲ್ಲಿ ಇದು ಇಲ್ಲವೇ ಇಲ್ಲ. ವ್ಯಾಸ ಮಹಾಭಾರತದಲ್ಲಿಲ್ಲ, ಪಂಪನ ವಿಕ್ರಮಾರ್ಜುನದಲ್ಲೂ ಇಲ್ಲ, ರನ್ನನ ಗದಾಯುಧದಲ್ಲೂ ಇಲ್ಲ, ಕುಮಾರವ್ಯಾಸ ಭಾರತದ ಕಥಾಮಂಜರಿಯಲ್ಲೂ ಕೂಡ ಇಲ್ಲ. ಜೊತೆಗೆ ಬೇರೆ ರಾಜ್ಯಗಳಲ್ಲಿ ಈಗ ಮಹಾಭಾರತ ರಾಮಾಯಣ ಕಥೆಗಳು ಬೇರೆ ಬೇರೆ ರಾಜ್ಯಗಳೇ ಅವರವರ ಭಾಷೆಯಲ್ಲಿದೆ. ಅಂಥ ಭಾಷೆಯಲ್ಲೂ ಕೂಡ ತಮಿಳು, ತೆಲುಗು, ಮಲಯಾಳಂ, ಒರಿಸ್ಸಾ, ಹಿಂದಿ, ಭಾರತದ ಸಮಸ್ತ ಭಾಷೆಯಲ್ಲೂ ಮಹಾಭಾರತ ಇವೆ. ಆದರೆ ಎಲ್ಲ ಮಹಾಭಾರತ ಈ ಸನ್ನಿವೇಶ ಬಂದಿಲ್ಲ. ಇದು ಕನ್ನಡದ ಮಟ್ಟಿಗೆ ಭಾಳ ವಿಶೇಷ ಅಂತ ಹೇಳಬೇಕು. ಇಂಥ ಒಂದು ಅಮೂಲ್ಯವಾದ ನಿಧಿಯನ್ನು ನೀಡಿರ್ತಕ್ಕಂಥವ್ರು ಡಾಕ್ಟರ್ PK ರಾಜಶೇಖರ್ ಅವರು. ಅವರೊಂದು ರೀತಿ ತಪಸ್ವಿ ಇದ್ದ ಹಾಗೆ. ಹಾಗಾಗಿ ಜಾನಪದವನ್ನು ಉಸಿರಾಡ್ತಾನೆ ಅವರು ಬದುಕ್ತಾ ಇರ್ತಕ್ಕಂಥದ್ದು ಅನಿಸುತ್ತೆ. ವಿದ್ಯಾರ್ಥಿ ದೆಸೆಯಲ್ಲೇ ಮಲೆಮಹದೇಶ್ವರ ಮಹಾಕಾವ್ಯವನ್ನು ಪ್ರಕಟಿಸಿ ಫಿಲ್ಮಿನ ಕಲೆವಾಲದ ಮಟ್ಟಕ್ಕೆ ಕನ್ನಡವನ್ನು ಜಾಗತಿಕ ಮಟ್ಟಕ್ಕೆ ಏರ್ತಂಥವ್ರು. ಹಾಗಾಗಿ ಈ ಬೆಟ್ಟದ ಬಿಡು ಸಿದ್ದಶೆಟ್ಟಿಯನ್ನು ಹುಡುಕಿ ಅಂತ ಒಬ್ಬ ಶ್ರೇಷ್ಠ ಕಲ ಹುಡುಕಿ ತಾಳ್ಮೆಯಿಂದ ಸಹನೆಯಿಂದ ಕಾದು ಅವನ ಮನಸ್ಥಿತಿನ ಅರ್ಥ ಮಾಡಿಕೊಂಡು ಅವನಿಂದ ಹಾಡನ್ನು ಹಾಡಿಸಿ ಅದನ್ನು ಲಿಖಿತವಾಗಿ ದಾಖಲು ಮಾಡಿಕೊಂಡು ಅದನ್ನು ಸಂಪಾದಿಸಿ ಅದನ್ನು ಪುಸ್ತಕ ರೂಪದಲ್ಲಿ ಪ್ರಕಟಿಸಲು ದೊಡ್ಡ ಸಾಹಸ. ಅದು ಬೇರೆದು ಬೇಕಾದ್ರೆ ಮಾಡೋದು, ಯಾವುದೋ ಶಿಷ್ಟ ಸಾಹಿತ್ಯವನ್ನು 4-5 ಪ್ರತಿಗಳನ್ನು ಇಟ್ಕೊಂಡು ಟೇಬಲ್ನಲ್ಲಿ ಕೂತ್ಕೊಂಡು ಅದನ್ನು ಸಂಪಾದನೆ ಮಾಡೋದು. ಆದರೆ ಜನಪದ ಅನ್ನೋದು ಕ್ಷೇತ್ರ ಕಾರ್ಯವನ್ನು ಬೇಡುತ್ತೆ. ಆಮೇಲೆ ಕಲಾವಿದರನ್ನು ಹುಡುಕೋದೇ ಕಷ್ಟ. ಶುದ್ಧವಾಗಿ ಹೇಳುವವರನ್ನು, ಸಮಗ್ರವಾಗಿ ಹೇಳುವವರನ್ನು ಹುಡುಕೋದು ಕಷ್ಟ. ಹುಡುಕಿದ ಮೇಲೆ ಅವರ ಸಮಯ ಹೊಂದಾಣಿಕೆ ಮಾಡ್ಕೋಬೇಕು, ಅವರ ಮನಸ್ಥಿತಿಯನ್ನು ಅರ್ಥಕೋಬೇಕು, ಅವರ ಅಭಿರುಚಿಯನ್ನು ಅರ್ಥ ಮಾಡ್ಕೋಬೇಕು. ಅಕಸ್ಮಾತ್ ಕೂಲಿಗೆ ಕೆಲಸ ಮಾಡ್ತಿದ್ರೆ ಆ ಕೂಲಿನ ದುಡ್ಡನ್ನು ಕೊಡೋದಕ್ಕೂ ರೆಡಿ ಇರಬೇಕು. ಮತ್ತು ಅವ್ನು ಹೇಳ್ತಾರೆ ಸರಿ ಇದೆಯಾ ಇಲ್ಲ ಅಂತ ಅನ್ನೋದನ್ನು ಗಮನಿಸಬೇಕು. ಸಮಗ್ರವಾಗಿ ಹೇಳ್ತಾನೆ. ಇವೆಲ್ಲ ಮಾಡಿ ಅದನ್ನು ಎಡಿಟ್ ಮಾಡಿ ಪುಸ್ತಕ ಮಾಡಿ ಅದನ್ನು ಹೊರತರೋದಿದೆಯಲ್ಲ, ಅದು ಬಹಳ ದೊಡ್ಡ ಸಾಹಸವೇ ಸರಿ. ಅಂಥ ಅನೇಕ ಸಾಹಸಗಳನ್ನು ಮಾಡಿರೋ ನಮ್ಮ ಪೂಜ್ಯ ಗುರುಗಳಾದಂಥ ಡಾಕ್ಟರ್ PK ರಾಜಶೇಖರ್ ಇಂಥ ಅನೇಕ ಸಾಹಸಗಳನ್ನು ಮಾಡಿದ್ದಾರೆ. ನಿವೃತ್ತರಾಗಿ ಮೈಸೂರಿನ ವಿಜಯನಗರದಲ್ಲಿ ಇದ್ದರೂ ಕೂಡ ಇವತ್ತು ಕೂಡ ಒಬ್ಬ ಸ್ನಾತಕೋತ್ತರ ಪದವಿ ಅಥವಾ ಸಂಶೋಧನಾ ವಿದ್ಯಾರ್ಥಿಯ ಹಾಗೆ ಇವತ್ತು ಕೂಡ ಕೂತ್ಕೊಂಡು ಅಧ್ಯಯನ ಮಾಡಿ ಇನ್ನಷ್ಟು ಕೆಲಸ ಮಾಡಬೇಕು ಅಂತ ಅವರ ಉತ್ಸಾಹ ಇದೆಯಲ್ಲ, ಅದು ನಮ್ಮಂತೆಲ್ಲ ಅಧ್ಯಾಪಕರುಗಳಿಗೆ, ವಿದ್ಯಾರ್ಥಿಗಳಿಗೆ ಅನ್ನೋಂತೆ ಮಾದರಿ ಇದ್ದ ಹಾಗೆ. ಪ್ರಿಯ ವಿದ್ಯಾರ್ಥಿಗಳೇ, ಈ ಒಂದು ಲೇಖನ ರೆಡಿ ಮಾಡಬೇಕಾದ್ರೆ ಅಂದರೆ ಜನಪದ ಸಾಹಿತ್ಯ ಅಂದರೆ ಏನು ಅನ್ನೋ ಮಾಡಬೇಕಾದ್ರೆ ಇಷ್ಟೆಲ್ಲ ಪುಸ್ತಕಗಳ ಸಹಾಯವನ್ನು ಪಡ್ಕೊಂಡಿದೆ. ಅವರಿಗೆ ಕೃತಜ್ಞತೆಗಳು. ಈ ವಿಷಯ ತಜ್ಞರಾಗಿ ಮತ್ತು ಈ ಕಂಟೆಂಟನ್ನು ತಯಾರಕರಾಗಿ ನಾನು ಕೃಪಾ ಗಣೇಶ, ಮುಖ್ಯಸ್ಥರು ಕನ್ನಡ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಗುಂಡ್ಲುಪೇಟೆ 571111, ಚಾಮರಾಜನಗರ ಜಿಲ್ಲೆ, ಕರ್ನಾಟಕದ ಗಡಿಭಾಗದ ಜಿಲ್ಲೆ. ಬಂಡೀಪುರ ಅಂತಾರಾಷ್ಟ್ರೀಯ ಖ್ಯಾತಿ ನಮಗಿದೆ. ಹೇಮವದ್ ಗೋಪಾಲಸ್ವಾಮಿ ಬೆಟ್ಟ ನಮ್ಮಲ್ಲಿ ಇದೆ. ಮತ್ತು ನಮ್ಮ ಅಕ್ಕಪಕ್ಕ ತಮಿಳುನಾಡಿದೆ, ಕೇರಳ ಇದೆ. ಸಮೃದ್ಧವಾದಂಥ ಗುಂಡ್ಲುಪೇಟೆಯಲ್ಲಿ ನಾವು ಅಧ್ಯಾಪಕರಾಗಿ ಕೆಲಸವನ್ನು ಮಾಡ್ತಾಯಿದ್ದೀವಿ. ಪ್ರಿಯ ವಿದ್ಯಾರ್ಥಿಗಳೇ, ಇಲ್ಲಿಗೆ ಈ ಅಧಿವೇಶನವನ್ನು ಮುಕ್ತಾಯ ಮಾಡೋಣ. ನಿಮಗಿಟ್ಟಿರ್ತಕ್ಕಂಥ 6 ಪದ್ಯಗಳಿದ್ದು ಪದ್ಯ ಭಾಗದಲ್ಲಿ ಇದು ಪರೀಕ್ಷೆಯಲ್ಲಿ 50 ಅಂಕಗಳಿಗೆ ಬರ್ತವೆ. ಉಳಿದ 30 ಅಂಕಗಳು ಭಾಷಾ ಘಟಕ ಅಂತ ಅದರಲ್ಲಿ ಪತ್ರಗಳು ಬರ್ತವೆ. ಆನಂತರ ಉಳಿದ 20 ನಂಬರು ನಿಮಗೆ C1 ಮತ್ತು C2 ಅಂತಕ್ಕಂಥ 2
ಕಿರು ಪರೀಕ್ಷೆ ಮತ್ತು ನಿಯೋಜಿತ ಬರವಣಿಗೆ ನಿಮಗೆ ಬರುತ್ತೆ. ಒಟ್ಟು 80 ಪರೀಕ್ಷಾ ದೃಷ್ಟಿಯಿಂದ ನಿಮಗೆ 50 ಅಂಕಗಳು ಮತ್ತು ಪರೀಕ್ಷಾದ ಬಹುಮುಖ್ಯವಾದಂತಹ ಭಾಗ. ನೀವು ಮೊದಲನೇ ಸೆಮಿಸ್ಟರ್, 2ನೇ ಸೆಮಿಸ್ಟರ್, 3ನೇ ಸೆಮಿಸ್ಟರ್, 4ನೇ ಸೆಮಿಸ್ಟರಲ್ಲಿ ಒಟ್ಟು 3 ಸೆಮಿಸ್ಟರ್ಗಳು ನೀವು ಹೊಸಗನ್ನಡವನ್ನೇ ಅಧ್ಯಯನ ಮಾಡಿದ್ದೀರಾ. ಕಾವ್ಯ, ಹೊಸಗನ್ನಡ ಕಾವ್ಯ, ಕತೆ, ನಾಟಕ, ಕಾದಂಬರಿ ಈ ಥರದ್ದೆಲ್ಲ ಲೇಖನಗಳು ಇವೆಲ್ಲವನ್ನು ಕೂಡ ನೀವು ಓದಿದ್ದೀರಾ. ನೀವು ಅಂತಿಮ ವರ್ಷ 4ನೇ ಸೆಮಿಸ್ಟರ್, ನಮಗೆ ಇದು ಕೊನೆಯ ಕನ್ನಡ ಭಾಷೆ ಓದ್ದವ್ರಿಗೆ. ಈಗ ವಿಜ್ಞಾನ ವಿದ್ಯಾರ್ಥಿಗಳು ನಿಮಗೆ ಇದೇ ಈ ಒಂದು ಚತುರ್ಮಾಸ ನಿಮಗೆ ಕೊನೆಯದಾಗಿ ಕನ್ನಡವನ್ನು ಭಾಷೆನ ಓದ್ತಕ್ಕಂಥದ್ದು. ನೆಕ್ಸ್ಟ್ 5-6ರಲ್ಲಿ ನೀವು ನಿಮ್ಮ ಮುಖ್ಯವಾದ ಸಬ್ಜೆಕ್ಟನ್ನು ಓದ್ತೀರಾ. ಹಾಗೆ ಕೊನೆಯ ಹೋಗ್ತಾ ಇರೋ ಸಂದರ್ಭದಲ್ಲಿ ನಿಮಗೆ ಒಂದು ಹಳೆಗನ್ನಡದ ಒಂದು ಕಾವ್ಯದ ಸ್ವಾರಸ್ಯವನ್ನು ತಿಳಿಸುವಂಥ ಅವಕಾಶವನ್ನು ವಿಶ್ವವಿದ್ಯಾಲಯ ನಿಮಗೆ ಮಾಡಿಕೊಟ್ಟಿದೆ. ಒಟ್ಟು 6 ಪದ್ಯಗಳು ಬಹಳ ಶ್ರೇಷ್ಠವಾದ, ನನ್ನ ಪ್ರಕಾರ ಬಹಳ ಶ್ರೇಷ್ಠವಾದ ಪದ್ಯಗಳನ್ನು ಪಠ್ಯಪುಸ್ತಕ ಸಮಿತಿಯವರು ಆಯ್ಕೆ ಮಾಡಿದ್ದಾರೆ. ಅದರಲ್ಲಿ ನೀವು ದುರ್ಗಸಿಂಹನನ್ನು ಅವನ ಕಾವ್ಯವನ್ನು ಕೇಳಿದ್ದೀರಾ. ಆನಂತರ ಪಂಪ ಆದಿಕವಿಯನ್ನು ಪರಿಚಯ ಮಾಡ್ಕೊಂಡಿದ್ದೀರಾ. ಆಮೇಲೆ ನಾಗವರ್ಮನನ್ನು ಪರಿಚಯ ಮಾಡ್ಕೊಂಡಿದ್ದೀರಾ. ಆಮೇಲೆ ರನ್ನನನ್ನು ಪರಿಚಯ ಮಾಡ್ಕೊಂಡಿದ್ದೀರಾ. ಆಮೇಲೆ ಜನ್ನನನ್ನು ಕೂಡ ಪರಿಚಯ ಮಾಡ್ಕೊಂಡಿದ್ದೀರಾ. ಅಷ್ಟೇ ಅಲ್ಲ, ಈ ಒಂದು ಹಳೆಗನ್ನಡ ಕಾವ್ಯಕ್ಕೆ ಸರಿಸಾಟಿಗೆ ನಿಲ್ಲುವಂಥ ನಮ್ಮ ಜನಪದ ಮಹಾಭಾರತದಲ್ಲಿ ಬರ್ತಕ್ಕಂಥ ಧರೆಗೆ ಒಬ್ಬನೇ ದಾನಶೂರ ಕರ್ಣ ಅಂತಕ್ಕಂಥದ್ದನ್ನು ಕೂಡ ಕೇಳಿದ್ದೀರಾ. ಅದನ್ನು ಕೂಡ ಡಾಕ್ಟರ್ ಪಿ ಕೆ ರಾಜಶೇಖರ್ ಮಾಡಿದ್ದಾರೆ. ಹೀಗೆ ಒಟ್ಟು 6 ಪದ್ಯಗಳು ಕೂಡ ಭಾಳ ಸೊಗಸಾಗಿವೆ. ಹಾಗೆ ನೀವು ಪಠ್ಯಪುಸ್ತಕವನ್ನು ಓದಿ ಪಠ್ಯಪುಸ್ತಕವನ್ನು ಮಾರೋದಕ್ಕೆ ಹೋಗ್ಬಿಡಿ ಅಥವಾ ತೂಕಕ್ಕೆ ಹಾಕೋಕ್ಕೆ ಹೋಗ್ಬಿಡಿ. ಈ ಪುಸ್ತಕಗಳನ್ನು ಇಟ್ಕೊಂಡಿರಿ. ನಿಮ್ಮಲ್ಲಿ ಒಂದು ಸದಾ ಗ್ರಂಥಾಲಯ ಇರಬೇಕು, ಪುಟ್ಟ ಗ್ರಂಥಾಲಯ ಇರಬೇಕು. ಗ್ರಂಥಾಲಯದ ಮನೆ ಆತ್ಮೀಯದ ದೇಹದಂತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಾಗೆ ನೀವು ಒಂದು ಪುಟ್ಟ ಗ್ರಂಥಾಲಯ ಇಟ್ಕೊಳ್ಳಿ. ನಿಮಗೆ ಹೆಚ್ಚಿನ ಆಸಕ್ತಿ ಈಗ ನಾಗವರ್ಮನ ಇನ್ನೂ ಹೆಚ್ಚು ಓದಬೇಕು, ಅಥವಾ ಪಂಚತಂತ್ರವನ್ನು ಇನ್ನೂ ಓದಬೇಕು, ದುರ್ಗಸಿಂಹಂದು ಅಥವಾ ಪಂಪ ಭಾರತ ಓದಬೇಕು ಅಂತ ಅನಿಸಿದ್ರೆ, ಅಥವಾ ರನ್ನನ ಗದಾಯುದ್ಧ ಮತ್ತೆ ಇನ್ನೊಂಚೂರು ಓದಬೇಕು ಅಂತ ಅನಿಸಿದ್ರೆ, ಜನನ ಯಶೋಧ ಚರಿತ್ರೆ ಓದಬೇಕು ಅಂತ ನಿಮ್ಮಲ್ಲಿ ಆ ಆಸಕ್ತಿ ಹುಟ್ಟಿದ್ರೆ ಈ ಒಂದು ಪಾಠ ಮಾಡೋದಕ್ಕೂ ಕೂಡ ನಮಗೆ ಸಾರ್ಥಕ ಆಗ್ತದೆ. ಸಾಮಾನ್ಯವಾಗಿ ಗ್ರಂಥಾಲಯಗಳಲ್ಲಿ ಎಲ್ಲ ಪುಸ್ತಕಗಳು ಕೂಡ ಇರ್ತವೆ. ಸಾಧ್ಯವಾದರೆ ಅಲ್ಲಿ ಓದುವಂಥ ಪ್ರಯತ್ನ ಮಾಡಿ. ಅಥವಾ ಈ ಎಲ್ಲ ಪರೀಕ್ಷೆಗಳನ್ನು ಮುಗಿದ ನಂತರ ನಿಮಗೆ ಬಿಡುವಾದಾಗ ನೀವು ಓದುವ ಪ್ರಯತ್ನವನ್ನು ನಿಮ್ಮ ಕಾಲೇಜು ಗ್ರಂಥಾಲಯದಲ್ಲಿರ್ಬೋದು ಅಥವಾ ಊರಿನ ಗ್ರಂಥಾಲಯದಲ್ಲಿರ್ಬೋದು ಅಥವಾ ನೀವೇ ಹೋದಾಗ ಹೊಸಗನ್ನಡದಲ್ಲಿ ಹಳೆಗನ್ನಡ ಓದೋದ್ರ ಸಂತೋಷ, ಅದನ್ನು ಬಿಡಿಸಿ ಸರಳವಾಗೂ ಅನುವಾದ ಮಾಡಿದ್ದಾರೆ. ಜೊತೆಗೆ ಹೊಸಗನ್ನಡದಲ್ಲೂ ಕೂಡ ಇವೆ, ಅವನ್ನು ಕೂಡ ಓದುವ ಪ್ರಯತ್ನ ಮಾಡಬೇಕು. ಮತ್ತು ಸಾಹಿತ್ಯದ ಒಂದು ರುಚಿಯನ್ನು ತಾವೆಲ್ಲರೂ ಹತ್ತಿಸ್ಕೊಂಡು ಕನ್ನಡ ಸಾಹಿತ್ಯ ಒಂದು ಇಷ್ಟು ವೈಭವವಾದ ಪರಂಪರೆಯನ್ನು ತಿಳ್ಕೊಂಡು ಕನ್ನಡ ನಾಡು ಮತ್ತು ನುಡಿಯ ವಿಷಯದಲ್ಲಿ ತಾವು ಯಾವಾಗಲೂ ಕೂಡ ಒಂದು ಹೆಜ್ಜೆ ಮುಂದೆ ಇರಬೇಕು ಅಂತಕ್ಕಂಥ ಕನ್ನಡ ಕಳಕಳಿಯನ್ನು ಹೇಳ್ತಾ ನಾನು ಈ ಅಧಿವೇಶನವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ. ಮುಂದಿನ 3 ಅಧಿವೇಶನ ಇದೆ. ಈಗ ಇದು 25, 26, 27 ಮತ್ತು 28 3 ಅಧಿವೇಶನಗಳಿವೆ. 26ನೇ ಅಧಿವೇಶನದಲ್ಲಿ ಆರಂಭದ 2 ಪದ್ಯಗಳ ಒಂದು ರಿವಿಷನನ್ನು ಮಾಡೋಣ, ಪುನರ್ ಮಾಡೋಣ. ನೆಕ್ಸ್ಟ್ 27ರಲ್ಲಿ ಮತ್ತೆ 2 ಮಾಡೋಣ. ಮತ್ತೆ 26, 27, 28ರಲ್ಲಿ ಮತ್ತೆ 2, ಒಟ್ಟು 6 ಪದ್ಯಗಳಲ್ಲಿ 2 ಪದ್ಯಗಳನ್ನು ಒಂದೊಂದು ಸೆಷನ್ನಲ್ಲಿ ನಾವು ರಿವಿಷನ್ ಮಾಡೋಣ. ಹಾಗಾಗಿ ನಿಮಗೆ ಒಟ್ಟಾರೆ ಪದ್ಯವನ್ನು ಪಾಠ ಮಾಡ್ದಂಗೆ ಆಗುತ್ತೆ, ಜೊತೆಗೆ ರಿವಿಷನ್ ಕೂಡ ಮಾಡೋಣ. ಮುಂದಿನ 3 ಸೆಷನ್ನಲ್ಲಿ ಒಂದೊಂದು ಸೆಷನ್ನಲ್ಲಿ 2 ಪದ್ಯಗಳ ರಿವಿಷನನ್ನು ನಾವು ಮಾಡೋಣ. ಮುಂದಿನ ಒಂದು ರಿವಿಷನ್ ಸೆಷನ್ನಲ್ಲಿ ಅಧಿವೇಶನದಲ್ಲಿ ನಾವಿಬ್ಬರು ಭೇಟಿಯಾಗೋಣ. ಅಲ್ಲಿಯವರೆಗೆ ವಿರಾಮವನ್ನು ಹೇಳ್ತಾ ಇಲ್ಲಿಯ ತನಕ ಅತ್ಯಂತ ತಾಳ್ಮೆಯಿಂದ ಕೇಳಿದಂಥ ನನ್ನೆಲ್ಲ ಆತ್ಮೀಯ ನಲ್ಮೆಯ ವಿದ್ಯಾರ್ಥಿಗಳಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ.